ಜಯಂತ್. ಸೊ ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣ ಅಂದ್ರೆ ಫಿಸಿಕ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಲ್ಲ ಎಕ್ಸಾಮ್ಸ್ ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವ ಒಂದು ಕಾನ್ಸೆಪ್ಟ್. ಸೆಂಟ್ರಲ್ ಗವರ್ಮೆಂಟ್ಸ್ ಗಳಾಗಿರ್ಬೋದು ಅಥವಾ ಸ್ಟೇಟ್ ಗವರ್ಮೆಂಟ್ಸ್ ಗಳಾಗಿರ್ಬೋದು, ತುಂಬಾ ಕ್ವಶನ್ಸ್ ಗಳನ್ನ ಈ ಸಬ್ಜೆಕ್ಟ್ ಮೇಲೆ ಕೇಳ್ತಿದ್ದಾರೆ. ಅದು ಅಪ್ಲಿಕೇಶನ್ ಲೆವೆಲ್ ಕೇಳ್ತಿದ್ದಾರೆ ಇವಾಗ. ಕನ್ನಡದಲ್ಲಿ ಅಷ್ಟೊಂದು ಡೀಟೇಲ್ ಆಗಿ ಯಾರು ಕ್ಲಾಸಸ್ ಗಳನ್ನ ಮಾಡಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ. ಎಲ್ಲ ಎಕ್ಸಾಮ್ಸ್ ಗಳಿಗೆ ಯೂಸ್ ಆಗುತ್ತೆ. ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ಒಂದು ನೋಟ್ಸ್ ಗಳನ್ನ ಮಾಡ್ಕೊಡ್ರಿ. ಅಪ್ಲೈಡ್ ಲೆವೆಲ್ ವರೆಗೂ ಡಿಸ್ಕಷನ್ ಮಾಡ್ತಾ ಹೋಗೋಣ. ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನ ನಾನು ಯಾವ್ಯಾವ ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ ಅವುಗಳನ್ನ ನೀವು ನೋಟ್ ಅನ್ನ ಮಾಡ್ಕೊಂತ ಹೋಗ್ಬೇಕು. ಫಸ್ಟ್ ಥಿಂಗ್ ಏನಂದ್ರೆ ಬಲ ಅಂತಂದ್ ಹೇಳ್ತೀವಿ, ಫೋರ್ಸ್ ಅಂತಂದ್ ಹೇಳ್ತೀವಿ. ಬಲ ಅಂತಂದ್ ಹೇಳಿದ್ರೆ ಫೋರ್ಸ್, ಒತ್ತಡ ಅಂತಂದ್ ಹೇಳಿದ್ರೆ ಪ್ರೆಷರ್. ಈ ಎರಡರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಆಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ನೋಡ್ತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ವಸ್ತು ಅಂತ ಅನ್ಕೊಳ್ರಿ, ಯಾವ್ದಾದ್ರು ಒಂದು ವಸ್ತುವನ್ನ ಅಂತ ಅನ್ಕೊಳ್ರಿ, ಅಥವಾ ಸೈಕಲ್ ಅಂತ ಅನ್ಕೊಳ್ರಿ, ಅಥವಾ ಯಾವ್ದಾದ್ರು ಒಂದು ಕಲ್ಲನ್ನ ಅನ್ಕೊಳ್ರಿ. ಸೊ ಅದು ಒಂದ್ ಪ್ಲೇಸ್ ಅಲ್ಲೇ ಇರುತ್ತೆ. ಅದ್ರದ್ದು ಏನು ಮೂವ್ಮೆಂಟ್ ಆಗಂಗಿಲ್ಲ. ಆಮೇಲೆ ಅದ್ರದ್ದು ಡೈರೆಕ್ಷನ್ ಚೇಂಜ್ ಆಗಂಗಿಲ್ಲ. ಅದು ಯಾವ ಪ್ಲೇಸ್ ಅಲ್ಲಿ ಇರುತ್ತೆ ಅದೇ ಪ್ಲೇಸ್ ಅಲ್ಲಿ ಇರುತ್ತೆ ಎಲ್ಲಿವರೆಗೂ ಒಂದು ಅದ್ರ ಮೇಲೆ ಏನಂದ್ರೆ ಬಲ ಅಪ್ಲೈ ಆಗುವವರೆಗೂ. ಎಲ್ಲಿವರೆಗೂ ಯಾವ್ದಾದ್ರು ಒಂದು ಬಲ ಅದ್ರ ಮೇಲೆ ಅಪ್ಲೈ ಆಗುವವರೆಗೂ ಏನಪ್ಪಾ ಅಂದ್ರೆ ಅದು ಒಂದೇ ಪ್ಲೇಸ್ ಅಲ್ಲಿ ಇರುತ್ತೆ, ಅಥವಾ ಅದ್ರ ಡೈರೆಕ್ಷನ್ ಚೇಂಜ್ ಆಗಂಗಿಲ್ಲ, ಏನೂ ಆಗಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ವಸ್ತುವನ್ನ ಇದನ್ನ ತಳ್ಳಿದ್ವಿ ಅಂತಂದ್ ಹೇಳಿದ್ರೆ, ಅದನ್ನ ಏನಪ್ಪಾ ಅಂತಂದ್ ತಳ್ಳಿದ್ವಿ ಅಂತಂದ್ ಹೇಳಿದ್ರೆ, ಅಥವಾ ಹಿಡಿದು ಎಳೆದ್ವಿ ಅಂತಂದ್ ಹೇಳಿದ್ರೆ, ಅದ್ರ ಮೇಲೆ ಒಂದು ಶಕ್ತಿ ಏನೋ ಒಂದು ಪ್ರಯೋಗ ಆಗತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಬಲ ಅಂತ ಕರಿತೀವಿ. ಇವು ಏನಾಗತ್ತ ಚೇಂಜಸ್ ಏನಾಗತ್ತ ನೋಡ್ರಿ. ಈಗ ನಾವು ಬಲವನ್ನ ಅಪ್ಲೈ ಮಾಡಿದ್ವಿ ಅಂತಂದ್ ಹೇಳಿದ್ರ ಇದೇನಾಗತ್ತ, ಚಲನೆ ಆಗತ್ತ. ಅದೇನಪ್ಪಾ ಅಂದ್ರ ಮುಂದ್ ಹೋಗುತ್ತೆ. ಕರೆಕ್ಟಾ? ನಾವು ಅದನ್ನ ಪುಷ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ, ತಳ್ಳಿದ್ವಿ ಅಂತಂದ್ ಹೇಳಿದ್ರೆ ಅದೇನಾಗತ್ತ, ಮುಂದ್ ಹೋಗತ್ತ. ಈ ಏನ್ ಮುಂದ್ ಹೋಗುತ್ತಲ್ಲ ಅದನ್ನ ಚಲನೆ ಅಂತ ಕರಿತೀವಲ್ಲ, ಅದು ಚಲಿಸುತ್ತ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಚಲನೆ ಅಂತ ಕರಿತೀವಿ. ಏನಂತ ಕರಿತೀವಿ? ಚಲನ ಅಂತ ಕರಿತೀವಿ. ಅದಕ್ಕೆ ನಾವ್ ಇನ್ನೊಂದು ಹೆಸರು ಕೊಡ್ತೀವಿ ಫಿಸಿಕ್ಸ್ ಅಲ್ಲಿ, ಚಲನ ಶಕ್ತಿ ಅಂತ ಕರಿತೀವಿ. ನಾವು ಅಪ್ಲೈ ಮಾಡಿರೋ ಏನ್ ಬಲ ಏನೈತಲ್ಲ ಅದೇನಾಗತ್ತ, ನಾವು ಒಂದು ವಸ್ತುವಿನ ಮೇಲೆ ಹಾಕಿದಾಗ ಅದು ಚಲನ ಶಕ್ತಿಗೆ ಕನ್ವರ್ಟ್ ಆಗತ್ತ. ಅದೇನಪ್ಪ, ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಮೂವ್ ಆಗತ್ತ. ಕರೆಕ್ಟಾ? ಅಥವಾ ನೀವು ಸೈಕಲ್ ಅನ್ನ ತುಳಿತಾ ಇದೀರಿ ಅನ್ಕೊಡ್ರಿ. ಸೈಕಲ್ ನ ತುಳಿತಾ ಇರುವಾಗ ಬಲವನ್ನ ಅಪ್ಲೈ ಮಾಡ್ತೀರಿ. ಅವಾಗ ಸೈಕಲ್ ಇಲ್ಲಿದ್ದೇನಾಗತ್ತ, ಬೇರೆ ಪ್ಲೇಸ್ ಹೋಗುತ್ತಾ. ಅಂದ್ರೆ ಬಲ ಇದ್ದೇನಾಗತ್ತಂದ್ರ ಚಲನ ಶಕ್ತಿಯಾಗಿ ಕನ್ವರ್ಟ್ ಆಗತ್ತ. ನಾವು ಯಾವುದೇ ಇದ್ರ ಮೇಲೆ, ಅಂದ್ರೆ ಇವಾಗ ನಾವು ಯಾವುದೇ ಒಂದು ವಸ್ತುವಿನ ಮೇಲೆ ಬಲವನ್ನ ಅಪ್ಲೈ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಅದು ಯಾವುದೋ ಒಂದು ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಇಷ್ಟೇ ನೆನ್ಪಿಟ್ಕೊಡ್ರಿ. ಇಲ್ಲಿ ನೋಡ್ರಿ, ಒಂದು ವಸ್ತುವಿನ ಮೇಲೆ ನಾವು ಬಲವನ್ನ ಅಪ್ಲೈ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? F=ma ಅಂತಂದ್ ಹೇಳ್ತೀವಿ. ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. F=ma ಅಂತಂದ್ ಹೇಳ್ತೀವಿ. ಎಂ ಅಂತಂದ್ ಹೇಳಿದ್ರೆ ರಾಶಿ ಅಂತಂದ್ ಹೇಳ್ತೀವಿ. ಎ ಅಂತಂದ್ ಹೇಳಿದ್ರೆ ಎಕ್ಸೆಲರೇಷನ್ ಅಂತಂದ್ ಹೇಳ್ತೀವಿ. ಎಫ್ ಅಂತಂದ್ ಹೇಳಿದ್ರೆ ಫೋರ್ಸ್. ಸೊ ಅದನ್ನ ನಾವು ನ್ಯೂಟನ್ ಅಲ್ಲಿ ಅಂತ ಹೇಳ್ತೀವಿ. ಅದ್ರದ್ದು ಇನ್ನೊಂದು ಕ್ವಶನ್ ಕೇಳ್ತಾರೆ. ಸೊ ಬಲವನ್ನ ಯಾವುದ್ರಲ್ಲಿ ಅಳತೆ ಮಾಡ್ತಾರ ಅಂತಂತ ಹೇಳಿ, ಬಲವನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತಾರ? ನ್ಯೂಟನ್ ಅಲ್ಲಿ ಅಳತೆ ಮಾಡ್ತಾರ. ಇದು ಇಂಪಾರ್ಟೆಂಟ್ ಆಗತ್ತ. ಇವಾಗ ನಾವು ಹೇಳಿದ್ವಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ, ಇಬ್ರು ಜನ ಸೇರ್ಬಿಟ್ಟು ಒಂದು ಒಂದು ಬಾಕ್ಸ್ ಅನ್ನ ಏನ್ ಮಾಡ್ತಿದಾರ, ತಳ್ತಾ ಇದಾರೆ. ಇದನ್ನ ತಳ್ಳಿದಾಗ ಏನಾಗತ್ತ, ಒಂದು ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರ ಇದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಆಗತ್ತ. ಅಲ್ಲಿ ಚಲನ ಶಕ್ತಿ ಉಂಟಾಗತ್ತ. ಏನ್ ಉಂಟಾಗತ್ತ? ಚಲನ ಶಕ್ತಿ ಉಂಟಾಗತ್ತ. ಇದನ್ನ ನಾವು ಇಂಗ್ಲಿಷ್ ನಾಗ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಕ್ವಶನ್ಸ್ ಗಳನ್ನ ಕೇಳಿದಾರ. ಸೊ ಕೈನೆಟಿಕ್ ಎನರ್ಜಿ ಹಾಫ್ mv² ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಕೈನೆಟಿಕ್ ಎನರ್ಜಿ ಹಾಫ್ mv² ಅಂತಂದ್ ಹೇಳ್ತೀವಿ. ಇದು ಎಂ ಅನ್ನೋದೇನಪ್ಪಾ ಅಂದ್ರೆ ರಾಶಿ ಅಂತ ಆಗತ್ತ. ಆಮೇಲೆ ವಿ ಅನ್ನೋದೇನಂದ್ರ ವೆಲಾಸಿಟಿ ಆಗತ್ತ. ವಿ ಅನ್ನೋದೇನಾಗತ್ತ, ವೆಲಾಸಿಟಿ ಆಗತ್ತ. ಜಸ್ಟ್ ಈ ಫಾರ್ಮುಲಾವನ್ನ ನೆನ್ಪಿಟ್ಕೋಬೇಕು ನೀವು. ಕೈನೆಟಿಕ್ ಎನರ್ಜಿ ಹಾಫ್ mv². ಅದನ್ನ ನಾವ್ ಹೆಂಗ್ ಹೇಳ್ತೀವಿ? ಈಗ ಫಾರ್ ಎಕ್ಸಾಂಪಲ್ ನಾನು ಆಗ್ಲೇ ಎಕ್ಸಾಂಪಲ್ ಹೇಳಿದ್ನಲ್ಲ, ಡೇ ಟು ಡೇ ಲೈಫ್ ಅಲ್ಲಿ ಎಲ್ಲರೂ ಸೈಕಲ್ ನ ತುಳಿದಿದ್ದೀರಿ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಫೋರ್ಸ್, ಬಲ ಅಂತಂದ್ ಹೇಳ್ತೀವಿ. ಅದನ್ನ ಅಪ್ಲೈ ಮಾಡಿದಾಗ ಸೈಕಲ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಆಗತ್ತಲ್ಲ, ಅದು ಚಲನೆ ಆಗತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ? ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಅಷ್ಟೇ. ಅಥವಾ ಸೊ ಒಂದು ಗುಡ್ಡಗಾಡಲ್ಲಿ ಏನಂದ್ರೆ ಒಂದು ದೊಡ್ಡದಾಗಿರೋ ಕಲ್ಲು ಇರುತ್ತೆ. ಅದು ಏನಿರುತ್ತೆ ಹಂಗೆ ಸ್ಟೇಬಲ್ ಆಗಿರುತ್ತೆ. ಅದೇನಂದ್ರೆ ಅದ್ರದ್ದು ಮೂವ್ಮೆಂಟ್ ಆಗಿರಲ್ಲ, ಏನು ಆಗಿರಲ್ಲ ಅವಾಗ. ಸೊ ಅದ್ರದ್ದು ಸ್ಪೀಡ್ ಆಗಿರ್ಬೋದು, ಕೈನೆಟಿಕ್ ಎನರ್ಜಿ ಆಗಿರ್ಬೋದು, ಏನಿರುತ್ತೆ ಕೈನೆಟಿಕ್ ಎನರ್ಜಿ =0 ಆಗಿರುತ್ತೆ. ಅದು ಮೂವ್ಮೆಂಟ್ ಆಗಂಗಿಲ್ಲ, ಒಂದೇ ಕಡೆ ವಿಶ್ರಾಂತಿಯನ್ನ ಪಡಿತಾ ಇರುತ್ತೆ. ಅವಾಗ ಚಲನೆ ಶೂನ್ಯವಾಗಿರುತ್ತೆ ಅಂತ ಹೇಳ್ತೀವಿ. ಅದ್ರ ಮೇಲೆ ಯಾವ್ದಾದ್ರು ಒಂದು ಶಕ್ತಿಯನ್ನ ಅಂದ್ರೆ ಬಲವನ್ನ ಅಪ್ಲೈ ಮಾಡಿದ್ವಿ ಅಂದ್ರೆ ಅದು ಏನಪ್ಪಾ ಅಂದ್ರೆ, ಇಲ್ಲಿ ನೋಡ್ರಿ, ಕೆಳಗಡೆ ಉಳ್ತಾ ಹೋಗುತ್ತೆ. ಅಂದ್ರೆ ಅದೇನಾಗತ್ತ, ರೌಂಡ್ ಹಾಕೋತ ಉಳ್ತಾ ಉಳ್ತಾ ಕೆಳಗಡೆ ಬಂದ್ಬಿಡುತ್ತೆ. ಇಲ್ಲೇನ್ ಮೂವ್ಮೆಂಟ್ ಆಗತ್ತಲ್ಲ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಅಷ್ಟೇ, ಬೇರೆ ಏನು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಅದಾದ ನಂತರ ಬಲ ಅಂತ ಬಂದಾಗ ಮತ್ ಬೇರೆ ಬೇರೆ ಥಿಂಗ್ಸ್ ಗಳು ಬರ್ತವೆ. ಈಗ ನೋಡ್ರಿ, ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗೋ ಬಲವನ್ನ ಸ್ನಾಯು ಬಲ ಅಂತ ಕರಿತೀವಿ. ನಾವು ಬಯಾಲಜಿಯಲ್ಲಿ ಕರಿತೀವಿ. ಈಗ ನಾವು ಇವಾಗ ಯಾವ್ದೋ ಒಂದು
ವಸ್ತುವನ್ನ ನಾನು ಎತ್ತಬೇಕಂತಂತ ಹೇಳಿದ್ರೆ ಯಾವ ಬಲವನ್ನ ಯೂಸ್ ಮಾಡ್ತೀನಿ? ಈಗ ನೋಡ್ರಿ, ನನ್ನ ಕೈಯಿಂದ ನಾನು ಬರಿತಾ ಇದೀನಲ್ಲ, ಯಾವ ಬಲವನ್ನ ಯೂಸ್ ಮಾಡ್ತಾ ಇದ್ದೀನಿ? ಸ್ನಾಯು ಬಲವನ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ವಶನ್ಸ್ ಗಳನ್ನ ಕೇಳಿದಾರೆ. ಆಮೇಲೆ ಇನ್ನೊಂದ್ ಏನ್ ಬರುತ್ತಪ್ಪ ಅಂದ್ರ, ಇವಾಗ ಸೈಕಲ್ ಓಡ್ತಾ ಇರತ್ತ ಅಥವಾ ಒಂದು ಬಾಕ್ಸ್ ಓಡ್ತಾ ಇರತ್ತ. ಇಲ್ಲಿ ಒಂದು ಬಾಕ್ಸ್ ಅಂತ ಅನ್ಕೊಟ್ರೆ ಅಥವಾ ಒಂದು ರೋಲ್ ಅನ್ನ ಯಾವ್ದಾದ್ರು ಒಂದು ಅನ್ಕೊಟ್ರೆ, ಒಂದು ಚಕ್ರ ಅಂತ ಅನ್ಕೊಟ್ರೆ, ಚಕ್ರ. ಈ ಚಕ್ರವನ್ನ ತಳ್ಳಿದ್ರಿ ಅಂತಂದ್ ಹೇಳಿದ್ರೆ ಅದು ರೋಡ್ ಮೇಲೆ ಅದು ಸ್ಮೂತ್ ಆಗಿ ಹೋಗಂಗಿಲ್ಲ. ನೀವು ಒಂದ್ಸರಿ ತಳ್ಳಿದ್ರಿ ಅಂತಂದ್ ಹೇಳಿದ್ರೆ ಅದು ಹೋಗ್ತಾ 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 ಏನಂತಂದ್ ಹೇಳಿದ್ರೆ ಸ್ಲೋ ಆಗಿ ಸ್ಟಾಪ್ ಆಗತ್ತ. ಸ್ಲೋ ಆಗಿ ಸ್ಟಾಪ್ ಆಗತ್ತ. ಅದು ಸ್ಲೋ ಯಾಕಾಗತ್ತ? ಸ್ಲೋ ಯಾಕಾಗತ್ತ? ಈಗ ಇನ್ನೊಂದು ಹೇಳ್ತೀನಿ ನಿಮ್ಗೆ. ಈಗ ತುಂಬಾ ಸ್ಮೂತ್ ಆಗಿರೋದ್ರಿಂದ ಏನಪ್ಪಾ ಅಂದ್ರೆ ಒಂದು ಸರ್ಫೇಸ್ ಇರುತ್ತೆ, ಸ್ಮೂತ್ ಆಗಿರೋ ಸರ್ಫೇಸ್ ಇರುತ್ತೆ. ಒಂದ್ ಬಾಕ್ಸ್ ಅನ್ನ ನೀವು ತಳ್ಬೇಕು, ತಳ್ಳಿದ್ರಿ ಅಂತಂದ್ ಹೇಳಿದ್ರೆ ಅದು ಇಲ್ಲಿವರೆಗೂ ಬರುತ್ತೆ, ಸ್ಮೂತ್ ಆಗಿರುತ್ತೆ. ಒಂದ್ಸರಿ ತಳ್ಳಿದ್ರಿ ಅಂತ ದೂರ ಹೋಗುತ್ತೆ. ಅದೇ ಇನ್ನೊಂದು ಸೇಮ್ ಅದೇ ಉದ್ದದಂತದೊಂದ್ ಏನಂದ್ರೆ ಸರ್ಫೇಸ್ ಇರುತ್ತೆ, ಬಟ್ ಆದ್ರೆ ಅದೇನಿರುತ್ತೆ ಸ್ಮೂತ್ ಇರಂಗಿಲ್ಲ. ಒಂಥರ ಕಲ್ಲು ಅದೆಲ್ಲ ಇರುತ್ತೆ. ಅವಾಗ ನೀವು ಅದೇ ಬಾಕ್ಸ್ ಅನ್ನ ಸೇಮ್ ಫೋರ್ಸ್ ಇಂದ ತಳ್ಳಿದ್ರಿ ಅಂತಂದ್ ಹೇಳಿದ್ರೆ ಅದು ಮುಂದೆ ಹೋಗಂಗಿಲ್ಲ, ಸ್ವಲ್ಪ ಮುಂದೆ ಹೋಗಿ ಸ್ಟಾಪ್ ಆಗುತ್ತೆ. ಯಾಕ? ಅಲ್ಲಿ ಕೆಳಗಡೆ ಏನಂದ್ರ ಒಂದು ಶಕ್ತಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅಪ್ಲೈ ಆಗ್ತಿರುತ್ತೆ. ಒಂದು ಶಕ್ತಿ ಏನಂತಂದ್ ಹೇಳಿದ್ರೆ ಅಪ್ಲೈ ಆಗುತ್ತೆ, ಅದು ಉಜ್ಜುತ್ತಾ ಇರುತ್ತೆ. ನಾವು ಉಜ್ಜುಕೊಂಡು ಹೋಗ್ಬೇಕಲ್ಲ, ಅದು ಉಜ್ಜುತ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಎರಡು ಕೈಗಳನ್ನ ತಗೊಳ್ರಿ, ಎರಡು ಕೈಗಳನ್ನ ತಿಕ್ಕಿದ್ರಿ ಅಂತಂದ್ ಹೇಳಿದ್ರೆ ನಡುವೆ ಏನಪ್ಪಾ ಅಂದ್ರೆ ಎರಡು ಕೈಗಳು ಉಜ್ಬಿಟ್ಟು ಒಂಥರ ಹೀಟ್ ಬಿಡುಗಡೆ ಆಗತ್ತಲ್ಲ. ಸೊ ಅಂತ ಉಜ್ಜುವಂತಹ ಶಕ್ತಿಯನ್ನ ನಾವೇನಂತ ಕರಿತೀವಿ? ಘರ್ಷಣೆ ಅಂತ ಕರಿತೀವಿ. ಇವಾಗ ಒಂದು ಚಕ್ರ ಹೋಗ್ತಾ ಇರತ್ತ, ರೋಡ್ ಇರುತ್ತ, ಅವು ಎರಡರ ನಡುವೆ ಉಂಟಾಗೋದನ್ನ ಏನಂತ ಕರಿತೀವಿ ಅಂದ್ರೆ ಘರ್ಷಣೆ ಅಂತ ಕರಿತೀವಿ. ಸೊ ಈ ಘರ್ಷಣೆಯನ್ನ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಫ್ರಿಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫ್ರಿಕ್ಷನ್ ಅಂತ ಕರಿತೀವಿ. ಇಷ್ಟೇ ನೆನ್ಪಿಟ್ಕೊಳ್ರಿ. ಸೊ ಒಂದು ಸೈಕಲ್ ಓಡ್ತಿರ್ಬೇಕಂದ್ರೆ, ಚಕ್ರಗಳು ಓಡ್ತಿರ್ಬೇಕಂದ್ರೆ, ಏನ್ ಬೇಕಾದ್ ಓಡ್ಲಿ ಭೂಮಿಯ ಸರ್ಫೇಸ್ ಮೇಲೆ, ಸೊ ಅವೆಲ್ಲ ಏನಂತಾರೆ ಘರ್ಷಣೆ ಉಂಟಾಗ್ತವೆ. ಎಲ್ಲೆಲ್ಲಿ? ಸೊ ಭೂಮಿ ಮತ್ತು ಅಥವಾ ರೋಡ್ ಅಥವಾ ಒಂದು ಸರ್ಫೇಸ್ ಅಥವಾ ಸೊ ಚಕ್ರ ಅಥವಾ ಯಾವುದೇ ಇರಲಿ, ಅದ್ರ ನಡುವೆ ಏನಂದ್ರೆ ಒಂದು ತಿಕ್ಕಾಟ ಉಂಟಾಗತ್ತ, ಘರ್ಷಣೆ ಉಂಟಾಗತ್ತ, ಅದನ್ನ ನಾವು ಫ್ರಿಕ್ಷನ್ ಅಂತ ಕರಿತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಪ್ರೆಷರ್ ಅಂತಂದ್ ಹೇಳ್ತೀವಿ, ಒತ್ತಡ. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅದನ್ನ ನಾವು ಹೆಂಗ ಡಿಫೈನ್ ಮಾಡ್ತೀವಿ ಅಂದ್ರೆ, ಒಂದು ಮೇಲ್ಮೈ ಇರುತ್ತೆ, ಒಂದು ಪ್ರದೇಶ ಇರುತ್ತೆ, ಅದ್ರ ಮೇಲ್ಮೈ ಇರುತ್ತಲ್ಲ, ಸೊ ಯೂನಿಟ್ ಪ್ರದೇಶದ ಮೇಲೆ ಅನ್ವಯಿಸಲಾಗುವ ಬಲವನ್ನ ನಾವೇನಂತ ಕರಿತೀವಿ? ಒತ್ತಡ ಅಂತ ಕರಿತೀವಿ. ಹೆಂಗ್ ಹೇಳ್ತೀವಿ ಇದನ್ನ? ಇವಾಗ ಗೋಡೆ ಇರುತ್ತೆ ಅನ್ಕೊಡ್ರಿ, ಈ ಗೋಡೆಗೆ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಎರಡೂ ಕೈಯಿಂದ ಪ್ರೆಸ್ ಮಾಡ್ರಿ. ಸೊ ಗೋಡೆ ಅನ್ನೋದು ಏನಪ್ಪಾ ಅಂದ್ರೆ ಜೋರಾಗಿ ಒತ್ತಬೇಕು ನೀವು. ಅವಾಗ ನೀವು ಏನ್ ಒತ್ತಾ ಇರ್ತಿರಲ್ಲ, ಕೈ ಹಿಡ್ಕೊಂಡು ಏನ್ ಒತ್ತಾ ಇರ್ತಿರಲ್ಲ, ಆ ಪ್ರದೇಶದಲ್ಲಿ ಏನಾಗಂದ್ರೆ ಒತ್ತಡ ಉಂಟಾಗತ್ತೆ. ಅಂದ್ರೆ ಆ ಪ್ರದೇಶದ ಮೇಲೆ ನೀವು ಅಂದ್ರೆ ಇಲ್ಲೊಂದ್ ಕೈ ಇಟ್ಕೊಂಡಿರ್ತೀರಿ, ಆಮೇಲೆ ಇಲ್ಲೊಂದ್ ಕೈ ಇಟ್ಟಿರ್ತೀರಿ, ಎರಡೂ ಕೈಗಳನ್ನ ಇಟ್ಬಿಟ್ಟು ಒತ್ತಾ ಇರ್ತಿರಲ್ಲ. ಸೊ ಈ ಪ್ರದೇಶದ ಮೇಲೆ ಅಂದ್ರೆ ಈ ಯೂನಿಟ್ ಪ್ರದೇಶದ ಮೇಲೆ ನೀವೇನ್ ಅನ್ವಯಿಸ್ತಿರ್ತಿರಲ್ಲ, ಏನ್ ಒತ್ತುತ್ತಾ ಇರ್ತಿರಲ್ಲ ಬಲವನ್ನ, ಹಾಕ್ತಾ ಇರ್ತಿರಲ್ಲ ಬಲವನ್ನ, ಸೊ ಅದನ್ನ ನಾವೇನಂತ ಕರಿತೀವಿ? ಒತ್ತಡ ಅಂತ ಕರಿತೀವಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಯಾವುದೇ ಒಂದು, ಸೊ ಇವಾಗ ನಾವು ಯಾವ್ದಾದ್ರು ಒಂದು ಬಾಟಲ್ ನ ತಗೊಂಡು ಇವಾಗ ನಾನು ಹಿಂಗ್ ಪ್ರೆಸ್ ಮಾಡಿದ್ರೆ, ಸೊ ಇದ್ರ ಮೇಲೆ ಏನ್ ಉಂಟಾಗ್ತಾ ಐತೆ? ಒತ್ತಡ ಉಂಟಾಗ್ತಾ ಐತೆ. ಆ ಪ್ರದೇಶದ ಮೇಲೆ ಏನಂದ್ರೆ ಒತ್ತಡ ಉಂಟಾಗ್ತಾ ಐತೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಇವಾಗ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಇರ್ತಾರಲ್ಲ, ನೀವು ಕುತ್ತಿಗೆಯನ್ನು ಹಿಡ್ಕೊಂತೀರಿ, ನೀ ಫೋರ್ಸ್ ಅಪ್ಲೈ ಮಾಡ್ಬೇಡ ಅಂತ ಹೇಳ್ತಾರ, ಪ್ರೆಷರ್ ಹಾಕ್ಬೇಡ್ಲೆ, ಉಸಿರಾಡಕ್ ಆಗಂಗಿಲ್ಲ ಅಂತ ಹೇಳ್ತಾರಲ್ಲ. ಅಂದ್ರೆ ಈ ಪ್ರದೇಶದ ಮೇಲೆ, ಪರ್ಟಿಕ್ಯುಲರ್ ಪ್ರದೇಶದ ಮೇಲೆ ನಾವು ಬಲವನ್ನ ಅಪ್ಲೈ ಮಾಡ್ತಿರ್ತೀವಲ್ಲ, ಪರ್ಟಿಕ್ಯುಲರ್ ಪ್ರದೇಶದ ಮೇಲೆ ಬಲವನ್ನ ಅಪ್ಲೈ ಮಾಡಿದಾಗ ಒತ್ತಡ ಉಂಟಾಗುತ್ತೆ, ಪ್ರೆಷರ್ ಅಂತಂದ್ ಹೇಳ್ತೇವೆ. ಪ್ರೆಷರ್ ಹಾಕ್ಬೇಡ, ಉಸಿರಾಡಕ್ ಆಗವತ್ತು. ಸಿಂಪಲ್ ಇಷ್ಟೇ ನೆನ್ಪಿಟ್ಕೊಳ್ರಿ. ಸೊ ಅದಕ್ಕೊಂದು ಫಾರ್ಮುಲಾ ಬರುತ್ತಾ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ P ಈಕ್ವಲ್ ಟು ಪ್ರೆಷರ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ನಾವು ಎಷ್ಟು ಫೋರ್ಸ್ ಅಪ್ಲೈ ಮಾಡಿದೀವಿ, ಆಮೇಲೆ ಎಷ್ಟು ಏರಿಯಾ ಮೇಲೆ ಅಪ್ಲೈ ಮಾಡಿದೀವಿ. ಸೊ ಅಂದ್ರೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದೀವಿ, ಎಷ್ಟು ಏರಿಯಾದ ಮೇಲೆ ಅಪ್ಲೈ ಮಾಡಿದೀವಿ, ಸೊ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಕ್ಕೆ ಯೂಸ್ ಮಾಡ್ಕೊಂತೀವಿ. ಎಫ್ ಡಿವೈಡೆಡ್ ಬೈ ಏರಿಯಾ ಮಾಡಿದ್ವಿ ಅಂತಂದ್ ಹೇಳಿದ್ರೆ ನಮ್ಗೆ ಏನ್ ಬರುತ್ತೆ? ಪ್ರೆಷರ್ ಬರುತ್ತೆ. ಈ ಫಾರ್ಮುಲಾ ಬಗ್ಗೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಕ್ಲಿಯರ್? ಅಂದ್ರೆ ಇವಾಗ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಏರಿಯಾ ಜಾಸ್ತಿ ಆಯ್ತು ಅಂತಂದ್ ಹೇಳಿದ್ರೆ ಏನಾಗತ್ತೆ? ಪ್ರೆಷರ್ ಕಡಿಮೆ ಆಗತ್ತೆ. ನೆನ್ಪಿಟ್ಕೊಳ್ರಿ, ಏರಿಯಾ ಜಾಸ್ತಿ ಆಯ್ತು ಅಂತಂದ್ ಹೇಳಿದ್ರೆ ಪ್ರೆಷರ್ ಕಡಿಮೆ ಆಗತ್ತ. ಅದೇ ಏರಿಯಾ ಎಲ್ಲಾದ್ರೂ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ಪ್ರೆಷರ್ ಏನಾಗತ್ತಪ್ಪ ಅಂದ್ರ ಜಾಸ್ತಿ ಆಗತ್ತ. ಇದು ಹೆಂಗ್ರಿ ಸರ್ ಅಂತಂದೇಳಿ. ಸೊ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಐತ್ ನೋಡ್ರಿ. ಇವಾಗ ಒಂದು ನೀವು ಮೊಳೆಯನ್ನ ಹೊಡಿತಾ ಇರ್ತೀರಿ. ಸೊ ಗೋಡೆಗೆ ಏನಪ್ಪಾ ಅಂದ್ರೆ ಒಂದ್ ಮೊಳೆಯನ್ನ ಹೊಡಿತಾ ಇರ್ತೀರಿ. ಈ ಮೊಳೆಯನ್ನ ಏನಂತಂದ್ ಹೇಳಿದ್ರೆ ಈ ತರ ಮೊಳೆ ಇರುತ್ತಲ್ಲ, ಸೊ ಅದ್ರದ್ದು ಏರಿಯಾ ಏನಪ್ಪಾ ಅಂದ್ರ ಲಾಸ್ಟ್ ಈ ತರ ಇರುತ್ತೆ. ಒಂಥರ ಈ ತರ ಇದ್ದಾಗ ನೀವು ಎಷ್ಟು ಬಲವನ್ನ ಅಪ್ಲೈ ಮಾಡ್ತಿರೋ ಗೊತ್ತಿಲ್ಲ. ಸೊ ಅದಕ್ಕೆ ತುಂಬಾ ಬಲವನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲೇನಂದ್ರೆ ತುಂಬಾ ಬಲವನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಇದ್ರದ್ದು ಏರಿಯಾ ಇಷ್ಟು ದೊಡ್ಡದಿರುತ್ತ. ಅವಾಗ ಪ್ರೆಷರ್ ಏನಾಗತ್ತ? ಪ್ರೆಷರ್ ಕಡಿಮೆ ಆಗತ್ತ. ಪ್ರೆಷರ್ ಕಡಿಮೆ ಆಗಿ ಅದು ಗೋಡೆ ಒಳಗಡೆ ಹೋಗಂಗಿಲ್ಲ.
ಅದೇ ನೀವು ಒಂದು ಮೊಳೆಯನ್ನ ಎಂತ ತಗೊಳ್ರಿ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಚೂಪಾಗಿರೋ ಮೊಳೆಯನ್ನ ತಗೊಳ್ರಿ. ಅಂದ್ರ ಇವಾಗ ಗೋಡೆಗೆ ಬರುವಂತ ಕಾಂಟ್ಯಾಕ್ಟೆಡ್ ಏರಿಯಾ ಅಂದ್ರೆ ತುಂಬಾ ಕಡಿಮೆ ಆಯ್ತು. ಇದ್ರದ್ದು ಏರಿಯಾ ಏನಪ್ಪಾ ಅಂದ್ರ ತುಂಬಾ ಕಡಿಮೆ ಆಯ್ತು. ಇದ್ರ ಮೇಲೆ ನೀವು ಬಲವನ್ನ ಅಪ್ಲೈ ಮಾಡಿದ್ರಿ ಅಂತಂದ ಹೇಳಿದ್ರೆ ಅದು ಈಸಿಯಾಗಿ ಗೋಡೆ ಒಳಗಡೆ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು, ನೀವು ಒಂದು ಏನಪ್ಪಾ ಅಂದ್ ಒಂದು ಸೂಜಿಯನ್ನ ತಗೊಳ್ಳಿ. ಅದು ತುಂಬಾ ಮಂಡಾಗಿರ್ಬೇಕು, ಅಂದ್ರೆ ಅದ್ರದ್ದು ಏರಿಯಾ ಅಂದ್ರೆ ದೊಡ್ಡದಾಗಿರ್ಬೇಕು. ಅವಾಗ ನೀವು ನಮ್ಮ ಬಾಡಿಗೆ ಎಲ್ಲಾದ್ರೂ ಚುಚ್ಚಿದ್ರಿ ಅಂತಂದ ಹೇಳಿದ್ರೆ ಅದು ಒಳಗಡೆ ಹೋಗಂಗಿಲ್ಲ, ರಕ್ತ ಬರಂಗಿಲ್ಲ. ಬಟ್ ಅದೇ ತುಂಬಾ ಚೂಪಾಗಿರೋದ್ ತಗೊಂಡ್ಬಿಟ್ಟು ಎಲ್ಲಾದ್ರೂ ಚುಚ್ಚಿದ್ರಿ ಅಂತಂದ ಹೇಳಿದ್ರೆ ಏನಾಗತ್ತ, ಈಸಿಯಾಗಿ ಒಳಗಡೆ ಹೋಗುತ್ತೆ, ಬ್ಲಡ್ ಬರುತ್ತೆ. ಸೊ ಇನ್ನೊಂದು ಹೇಳ್ತೀನಿ, ಪ್ರೆಷರ್ ಹೆಂಗ್ರಿ ಯಾವ ತರ ಅಂತಂದ ಹೇಳಿ. ಇನ್ನು ಅಪ್ಲಿಕೇಶನ್ಸ್ಗಳು ಭಾಳ ಬರ್ತವೆ. ಈಗ ಫಾರ್ ಎಕ್ಸಾಂಪಲ್ ನೀವು ಮನೆಯಲ್ಲಿ ಏನ್ ಮಾಡ್ತಿರ್ತೀರಿ ಅಂದ್ರೆ ಚಾಕು ಚಾಕು ಇರುತ್ತಲ್ಲ, ನೈಫ್. ಚಾಕುವಿನಿಂದ ಏನಪ್ಪಾ ಅಂದ್ರೆ ಈಗ ವೆಜಿಟೇಬಲ್ಸ್ ಕಟ್ ಮಾಡ್ತಿರ್ತೀರಿ. ಈ ಚಾಕು ಏನಂತಂದ್ ಹೇಳಿದ್ರೆ ತುಂಬಾ ಚೂಪ್ ಆಗಿರ್ಬೇಕು. ತುಂಬಾ ಚೂಪ್ ಅಂತಂದ್ ಹೇಳಿದ್ರೆ ಅದ್ರದ್ದು ಏರಿಯಾ ಏನಾಗಿರ್ಬೇಕು, ಅದ್ರ ಕೆಳಗಡೆ ಇರುತ್ತಲ್ಲ, ಇದ್ರದ್ದು ಏರಿಯಾ ಏನಪ್ಪಾ ಅಂದ್ರೆ ತುಂಬಾ ಚೂಪ್ ಆಗಿರ್ಬೇಕು. ಚೂಪ್ ಆಗಿದೆ ಅಂತಂದ್ ಹೇಳಿದ್ರೆ ಏರಿಯಾ ಏನು ಕಡಿಮೆ ಆಯ್ತು. ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ಆ ವೆಜಿಟೇಬಲ್ಸ್ ಮೇಲೆ ಹಾಕೋ ಪ್ರೆಷರ್ ಏನಾಗತ್ತ, ಆಟೋಮೆಟಿಕ್ ಆಗಿ ಜಾಸ್ತಿ ಆಗತ್ತ. ಸೊ ನಮ್ದ ಈಗ ಸಿಂಪಲ್ ಆಗಿ ಹೇಳ್ತೀವಲ್ಲ, ಚಾಕು ತುಂಬಾ ಚೂಪ್ ಆಗಿತ್ತು ಅಂದ್ರೆ ಅದ್ರದ್ದು ಏರಿಯಾ ಏನಾಗತ್ತ, ಕೆಳಗಡೆ ತುಂಬಾ ಚೂಪ್ ಅಂದ್ರೆ ಏರಿಯಾ ಕಡಿಮೆ ಆಗತ್ತ, ಪ್ರೆಷರ್ ಜಾಸ್ತಿ ಆಗತ್ತ. ಯಾಕ, ಏರಿಯಾ ಕೆಳಗಡೆ ಆಯ್ತು. ಸೊ ಅದೇನಪ್ಪಾ ಅಂದ್ರೆ ಈಸಿಯಾಗಿ ಕಟ್ ಮಾಡ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನಾವ್ ಹೇಳ್ಬೇಕಂದ್ರ, ಈಗ ಯಾವ್ದಾದ್ರು ತಗೊಳ್ರಿ, ಒಂದು ಮೊಳೆಯನ್ನ ತಗೊಳ್ರಿ, ಅದನ್ನ ನೀವು ಗೋಡೆ ಹೊಡಿಬೇಕಂದ್ರೆ ಅದ್ರದ್ದು ಮುಂದಿನ ಏರಿಯಾ ಚೂಪ್ ಆಗಿರ್ಬೇಕು. ಅವಾಗ ಈಸಿಯಾಗಿ ಗೋಡೆಗೆ ಅಂದ್ರೆ ಹೊಡಿಬಹುದು, ಈಸಿಯಾಗಿ ಒಳಗಡೆ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ನೀವು ವೆಜಿಟೇಬಲ್ಸ್ ಕಟ್ ಮಾಡ್ಬೇಕಂತಂದ್ ಹೇಳಿದ್ರೆ ಅದು ನೈಫ್ ಏನಪ್ಪಾ ಅಂದ್ರೆ ತುಂಬಾ ಶಾರ್ಪ್ ಆಗಿರ್ಬೇಕು. ಅಂದ್ರ ಎಲ್ಲದಕ್ಕೂ ಏನಂದ್ರೆ ಏರಿಯಾ ಮುಂದೆ ಕೊನೆಗೆ ಏನಪ್ಪಾ ಅಂದ್ರೆ ಏರಿಯಾ ಕಡಿಮೆ ಇರಬೇಕು. ಏರಿಯಾ ಕಡಿಮೆ ಇತ್ತು ಅಂತಂದ್ ಹೇಳಿದ್ರೆ, ಪ್ರೆಷರ್ ಏನಾಗತ್ತ, ಅದ್ರ ಮೇಲೆ ಬೀಳುವಂತ ಪ್ರೆಷರ್ ಜಾಸ್ತಿ ಆಗತ್ತ. ಅವಾಗ ಈಸಿಯಾಗಿ ವೆಜಿಟೇಬಲ್ಸ್ ಕಟ್ ಆಗ್ತಾವ, ಗೋಡೆಗೆ ಈಸಿಯಾಗಿ ಮೊಳೆ ಹೊಡಿಬಹುದು. ಈ ರೀತಿಯಾಗಿ ಅಪ್ಲಿಕೇಶನ್ಸ್ ಗಳು ಬರ್ತಾವ. ಕ್ಲಿಯರ್ ಎಲ್ರಿಗೂ? ಈ ತರ ಕ್ವಶನ್ಸ್ ಗಳನ್ನ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿದಾರೆ. ಇವನ್ FD SDA, ಆಮೇಲೆ SSC ಎಕ್ಸಾಮ್ಸ್ ಗಳು, CGL, CHSL, RRB ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ರೆ, ಅದಕ್ಕೋಸ್ಕರ ನಾನು ತುಂಬಾ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನೋಡ್ಕೊಂಡು ಹೋಗ್ರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಬರುತ್ತಂದ್ರೆ, ಗಾಳಿಯಿಂದ ಉಂಟಾಗುವ ಒಂದು ಒತ್ತಡವನ್ನ, ಈಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೊರಗಡೆ ಹೋದ್ರಿ ಅಂತಂದ್ ಹೇಳಿದ್ರೆ ನಿಮ್ ಮೇಲೆ ಒಂದು ಪ್ರೆಷರ್ ಉಂಟಾಗತ್ತಲ್ಲ, ಗಾಳಿಯಿಂದ ಉಂಟಾಗುವ ಒಂದು ಪ್ರೆಷರ್ ಅನ್ನ ನಾವೇನಂತ ಕರಿತೀವಿ, ವಾತಾವರಣದ ಒತ್ತಡ ಅಂತ ಕರಿತೀವಿ, ಅಥವಾ ಅಟ್ಮಾಸ್ಫೆರಿಕ್ ಪ್ರೆಷರ್ ಅಂತ ಕರಿತೀವಿ. ಏನಂತ ಕರಿತೀವಿ, ಅಟ್ಮಾಸ್ಫೆರಿಕ್ ಪ್ರೆಷರ್ ಅಂತಂದ್ ಹೇಳಿ ಕರಿತೀವಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್, ನಮ್ಮ ದೇಹದೊಳಗಡೆ ಏನು ಪ್ರೆಷರ್ ಇರುತ್ತೆ, ನಮ್ಮ ಬಾಡಿ ಒಳಗಡೆ ಏನ್ ಪ್ರೆಷರ್ ಇರುತ್ತಲ್ಲ ಅದು, ಆಮೇಲೆ ವಾತಾವರಣದ ಪ್ರೆಷರ್, ಇವೆರಡು ಏನಂದ್ರೆ ಈಕ್ವಲ್ ಆಗಿರುತ್ತೆ. ಅಪ್ಪಿತಪ್ಪಿ ಎಲ್ಲಾದ್ರೂ ಚೇಂಜಸ್ ಆಯ್ತು ಅಂತಂದ್ ಹೇಳಿದ್ರೆ ನಮ್ ಬಾಯಿಯಿಂದ, ಮೂಗಿನಿಂದ, ಎಲ್ಲಾ ಕಡೆಯಿಂದ ರಕ್ತ ಬರಕ್ ಸ್ಟಾರ್ಟ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಸೊ ನಮ್ಮ ದೇಹದ ಒಳಗಿನ ಒತ್ತಡ, ಪ್ರೆಷರ್, ಆಮೇಲೆ ಅಟ್ಮಾಸ್ಫಿರಿಕ್ ಪ್ರೆಷರ್, ಹೊರಗಡೆ ಇರೋ ಪ್ರೆಷರ್ ಎರಡು ಒಂದೇ ಆಗಿರ್ತೈತಿ. ಇಲ್ಲ ಅಂದ್ರೆ ನಮ್ಮ ಮೂಗಿಂದ, ಬಾಯಿಯಿಂದ ಬ್ಲಡ್ ಬಂದು ನಾವು ಸತ್ತೋಗ್ತೀವಿ. ಪ್ರೆಷರ್ ಚೇಂಜಸ್ ಆಗ್ಬಾರ್ದು. ಸೊ ಒಂದೊಂದ್ ಕಡೆ ಏನಂದ್ರೆ ಪ್ರೆಷರ್ ಚೇಂಜಸ್ ಆಗಿ, ಇವಾಗ ವಿಮಾನ ಹಾರಾಟ ಮಾಡುವಾಗ ಅದ್ರಲ್ಲಿ ಒಳಗಡೆ ಪ್ರೆಷರ್ ಚೇಂಜಸ್ ಆಗಿ ಎಷ್ಟೋ ಜನರಿಗೆ ಬಾಯಿಯಿಂದ, ಮೂಗಿಂದ ರಕ್ತ ಬಂದ್ಬಿಟ್ಟು ಎಷ್ಟೋ ಕ್ರಾಶಸ್ ಗಳನ್ನು ಕೂಡ ಉಂಟಾಗಿದಾವ. ಸೊ ಅವುಗಳು ಕೂಡ ಏನಂದ್ರೆ ನಮ್ ಕ್ವಶನ್ಸ್ ಗಳು ಬರ್ತಾವ. ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಪ್ರೆಷರ್ ಅಂತ ಬಂದಾಗ ಅದನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ ಅಂದ್ರೆ ಬಾರ್ ಅಲ್ಲಿ ಅಳತೆ ಮಾಡ್ತೀವಿ. ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ? ಬಾರ್ ಅಲ್ಲಿ ಅಳತೆ ಮಾಡ್ತೀವಿ. ಇನ್ನೊಂದ್ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ ಅಂದ್ರೆ ಪ್ಯಾಸ್ಕಲ್ ಅಲ್ಲಿ ಅಳತೆ ಮಾಡ್ತೀವಿ. ಪ್ರೆಷರ್ ಅನ್ನ ಬಾರ್ ಅಥವಾ ಪ್ಯಾಸ್ಕಲ್ ಅಲ್ಲಿ ಅಳತೆ ಮಾಡ್ತೀವಿ. ನಿಮಗ್ ಒಂದ್ ಕ್ವಶನ್, ಸೊ ಒಂದ್ ಪ್ಯಾಸ್ಕಲ್ ಅಂತಂದ್ ಹೇಳಿದ್ರೆ, ಒಂದ್ ಪ್ಯಾಸ್ಕಲ್ ಅಂತಂದ್ ಹೇಳಿದ್ರೆ ಎಷ್ಟು ಬಾರ್ ಅಂತಂದ್ ಹೇಳ್ತೀವಿ, ಅದನ್ನ ನನಗೆ ಹೇಳ್ರಿ. ಆಮೇಲೆ ನಾರ್ಮಲ್ ಆಗಿ ವಾತಾವರಣ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟು ಇರುತ್ತೆ ಅಂತಂದ್ ಹೇಳಿ ನನಗೆ ಒಂದ್ ಕಮೆಂಟ್ಸ್ ಅನ್ನ ಹಾಕ್ಬೇಕು ನೀವು. ಸೊ ಸೇಮ್ ಆನ್ಸರ್ ಎಲ್ಲ ಏನಂದ್ರೆ ಸೇಮ್ ಆಗಿರುತ್ತೆ, ಅದಕ್ಕೋಸ್ಕರ. ಆಮೇಲೆ ಇನ್ನೊಂದು, ನಾವು ಬಲ ಅಂತ ಬಂದಾಗ ನಿಮ್ಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾನು ಹೇಳೋದ್ ಮರ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಭೂಮಿ ಇದು, ನಾವು ಭೂಮಿಯಿಂದ ಏನ್ ಮಾಡ್ತೀವಿ ಅಂದ್ರೆ ಒಂದು ಕಲ್ಲನ್ನ ಎಸಿತೀವಿ ಅಥವಾ ವಸ್ತುಗಳನ್ನ ಎಸಿತೀವಿ, ಬಟ್ ಆದ್ರೂ ಕೂಡ ಅದು ರಿಟರ್ನ್ ನಮ್ ಕಡೆನೆ ರಿಟರ್ನ್ ಬರುತ್ತೆ. ಸೊ ಅಂತ ಫೋರ್ಸ್ ಅನ್ನ ನಾವೇನಂತ ಕರಿತೀವಿ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ರಾವಿಟೇಷನಲ್ ಫೋರ್ಸ್ ಅಂತಂದ್ ಹೇಳಿ ಕರಿತೀವಿ. ಸೊ ಇಲ್ಲಿ ನಮ್ಗೆ ಜಿ ಅಂತಂದ್ ಹೇಳಿ ಒಂದ್ ಬರುತ್ತೆ, ಗ್ರಾವಿಟಿ ಅಂತಂದ್ ಹೇಳ್ತೀವಿ. ಜಿ ಅನ್ನೋದು ಒಂದು ಕಾನ್ಸ್ಟೆಂಟ್, ಗ್ರಾವಿಟಿ ಅಂತ ಹೇಳ್ತೀವಿ. ನಮ್ದು ಭೂಮಿದು ಎಷ್ಟಿದೆ ಅಂದ್ರೆ 9.8 ಮೀಟರ್ ಪರ್ ಸೆಕೆಂಡ್ ಇದೆ. ಎಷ್ಟಿದೆ? ಜಿ ಅಂತಂದ್ ಹೇಳಿದ್ರೆ ಗ್ರಾವಿಟೇಷನಲ್. ಸೊ ಅದು ಕಾನ್ಸ್ಟೆಂಟ್ ಬರುತ್ತೆ. ಜಿ ಜಸ್ಟ್ ನೆನ್ಪಿಡ್ಬೋದು, 9.8 ಮೀಟರ್ ಪರ್ ಸೆಕೆಂಡ್. ಆ ಟಾಪಿಕ್ ಗಳು ಬಂದಾಗ ನಾನು ಇನ್ನೂ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫ್ರಿಕ್ಷನ್ ಅಂತಂದ್ ಹೇಳಿ ಬರುತ್ತೆ, ಘರ್ಷಣೆ ಅಂತಂದ್ ಹೇಳ್ತೀವಿ. ಇದು ಯಾಕೆ ಇಂಪಾರ್ಟೆಂಟ್?
ಈಗ ನೋಡ್ರಿ, ಪರಸ್ಪರ ಏನಂತಂದ್ ಹೇಳಿದ್ರೆ ಎರಡು ಮೇಲ್ಮೈಗಳು ಎಲ್ಲಾದ್ರೂ ಉಜ್ಜುತ್ತಾ ಇದ್ರೆ, ಪರಸ್ಪರ ಸಂಪರ್ಕಕ್ಕೆ ಬಂದ್ರೆ ಅದ್ರ ನಡುವೆ ಉಂಟಾಗುವ ಒಂದು ಪರಿಣಾಮವನ್ನ ನಾವು ಫ್ರಿಕ್ಷನ್ ಅಥವಾ ಘರ್ಷಣೆ ಅಂತ ಕರಿತೀವಿ. ಇದು ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅನ್ನೋದು ನಾನು ಹೇಳ್ತೀನಿ ಇವಾಗ. ಈಗ ಫಾರ್ ಎಕ್ಸಾಂಪಲ್, ಇವಾಗ ಒಂದ್ ಬುಕ್ ಇರುತ್ತೆ, ಒಂದ್ ಬುಕ್ ಅನ್ನ ನಾವು ಜಸ್ಟ್ ಒಂದ್ ಸ್ವಲ್ಪ ಇದು ಪುಷ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಅದು ಸ್ವಲ್ಪ ಮುಂದೆ ಹೋಗಿ ನಿಂತ್ ಬಿಡತ್ತ. ಯಾಕೆ ಕಾರಣ ಏನಂತಂದ್ ಹೇಳಿದ್ರೆ, ಬುಕ್ ಮತ್ತು ಆ ಟೇಬಲ್ ನಡುವೆ ಘರ್ಷಣೆ ಉಂಟಾಗಿ ಅದು ಸ್ಟಾಪ್ ಆಗತ್ತ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಯಾವ್ದಾದ್ರು ಒಂದು ಚಲನೆ ಅಂದ್ರೆ, ಇವಾಗ ಒಂದು ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ಚಕ್ರವನ್ನ ಎಲ್ಲಾದ್ರೂ ರೋಲ್ ಮಾಡಿ ಫೋರ್ಸ್ ಮಾಡಿ ಬಿಟ್ರಿ ಅಂತಂದ್ ಹೇಳಿದ್ರೆ ಒಂದ್ ಸ್ವಲ್ಪ ಮುಂದೆ ಹೋಗಿ ಏನಾಗತ್ತೆ ಅಂದ್ರೆ ಆ ಚಕ್ರ ಸ್ಟಾಪ್ ಆಗತ್ತೆ. ರೀಸನ್ ಏನಂದ್ರೆ, ಈ ಭೂಮಿ ಇರುತ್ತಲ್ಲ, ನಾವು ಭೂಮಿ ಮೇಲ್ನೆ ಬಿಡ್ತೀವಲ್ಲ, ಅಥವಾ ರೋಡ್ ಅಂತ ಅನ್ಕೊಳ್ರಿ, ರೋಡ್ ಆಮೇಲೆ ಚಕ್ರದ ನಡುವೆ ಉಂಟಾಗುವ ಘರ್ಷಣೆಯಿಂದ ಆ ಚಲನೆ ಏನಂತ ಹೇಳಿದ್ರೆ ಸ್ಟಾಪ್ ಆಗತ್ತೆ. ರೀಸನ್ ಯಾಕ? ಘರ್ಷಣೆ ಅಂತಂದ್ ಹೇಳ್ತೀವಿ, ಫ್ರಿಕ್ಷನ್ ಅಂತಂದ್ ಹೇಳ್ತೀವಿ. ಇದೇ ಕ್ವಶನ್ಸ್ ಗಳನ್ನ ಕೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹಲವಾರು ಅಪ್ಲಿಕೇಶನ್ಸ್ ಗಳನ್ನ ಹೇಳ್ತೀನಿ ಡೇ ಟು ಡೇ ಲೈಫ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈಗ ನಾನು ಬಿಲ್ಡಿಂಗ್ ಕಟ್ತೀನಿ, ಭೂಮಿ ಮೇಲೆ ಏನಂದ್ರೆ ನಾನು ಬಿಲ್ಡಿಂಗ್ ಕಟ್ತೀನಿ, ಅಲ್ಲಿ ನಿಮ್ಗೆ ಫ್ರಿಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಘರ್ಷಣೆ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಅದಕ್ಕೆ ಪಿಲ್ಲರ್ಸ್ ಗಳನ್ನ ನಿಲ್ಲಿಸ್ತಾರ. ಅಲ್ಲೆಲ್ಲಾದ್ರೂ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಏನಾಗತ್ತ, ನೀವು ಜೋರಾಗಿ ಬಂದು ಬಿಲ್ಡಿಂಗ್ ಅನ್ನ ನುಗ್ಗಿಸ್ಬಿಟ್ರಿ ಅಂತಂದ್ ಹೇಳಿದ್ರೆ, ಅಂದ್ರೆ ಪುಷ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಬಿಲ್ಡಿಂಗ್ ಮೂವ್ ಆಗಿ ಬಿಡ್ತೈತಿ ಅಲ್ಲ. ಸೊ ಅದಕ್ಕೋಸ್ಕರ ಫ್ರಿಕ್ಷನ್ ತುಂಬಾ ಇರ್ಬೇಕು ಅಂತಂದ್ ಹೇಳಿ ಪಿಲ್ಲರ್ಸ್ ಗಳನ್ನ ಹಾಕ್ತಾರ. ಅಲ್ಲಿ ಫ್ರಿಕ್ಷನ್ ಅಂದ್ರೆ ಮ್ಯಾಕ್ಸಿಮಮ್ ಇರುತ್ತೆ, ಅದಕ್ಕೋಸ್ಕರ ಬಿಲ್ಡಿಂಗ್ ಎಲ್ಲೂ ಕದ್ಲಂಗಿಲ್ಲ. ಅಲ್ಲೂ ಕೂಡ ಕಾನ್ಸೆಪ್ಟ್ ಬರೋದೇ ಫ್ರಿಕ್ಷನ್. ಈಗ ನಾನು ನಡ್ಕೊಂತ ಹೋಗ್ತಾ ಇರ್ತೀನಿ, ಇವಾಗ ರೋಡ್ ಮೇಲೆ ಏನಂದ್ರೆ ನಾನು ಈಸಿಯಾಗಿ ನಡ್ಕೊಂತ ಹೋಗ್ತಾ ಇರ್ತೀನಿ. ಯಾಕ? ನಮ್ಮ ಕಾಲಿನ ನಡುವೆ ಮತ್ತು ಆ ರೋಡಿನ ನಡುವೆ ಫ್ರಿಕ್ಷನ್ ಏನಂದ್ರೆ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನಾನು ಆರಾಮಾಗಿ ನಡೀತೀನಿ. ಸೇಮ್ ಅದೇ ಫೋರ್ಸ್ ಅಲ್ಲಿ, ಅದೇ ಮೂಮೆಂಟ್ ಅಲ್ಲಿ, ಅದೇ ಜೋಸ್ ಅಲ್ಲಿ ನೀವೇನ್ ಮಾಡ್ಬೇಕು, ಐಸ್ ಮೇಲೆ ನಡಿಬೇಕು. ನಡಿತೀರೇನ್? ಆಗಂಗಿಲ್ಲ ಸರ್, ಅದು ಬಾಳ ಸ್ಮೂತ್ ಇರ್ತೈತ್ರಿ, ನಾವು ಸೇಮ್ ಎಲ್ಲಾದ್ರೂ ನಡ್ದ್ವಿ ಅಂದ್ರೆ ಜರದ್ ಬಿಡ್ತೀವ್ರಿ. ಕರೆಕ್ಟ್? ಯಾಕ? ಈ ಐಸ್ ಗಡ್ಡೆಗಳ ಮೇಲೆ ಏನಂದ್ರೆ ಫ್ರಿಕ್ಷನ್ ಕಡಿಮೆ ಇರುತ್ತ, ಫ್ರಿಕ್ಷನ್ ಏನಂದ್ರೆ ಕಡಿಮೆ ಇರುತ್ತ, ಅದಕ್ಕೋಸ್ಕರ ನಾವು ಬಿದ್ದು ಬಿಡ್ತೀವಿ. ಅದೇ ರೋಡ್ ಮೇಲೆ ಫ್ರಿಕ್ಷನ್ ಜಾಸ್ತಿ ಆಗತ್ತ, ಕಾಲು ಮತ್ತು ರೋಡಿನ ಮೇಲೆ ಫ್ರಿಕ್ಷನ್ ಜಾಸ್ತಿ ಆಗತ್ತ, ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಆರಾಮಾಗಿ ನಡಿತೀವಿ. ಈಗ ಫಾರ್ ಎಕ್ಸಾಂಪಲ್ ಸೇಮ್ ಅದೇ ತರ, ಸರ್ ಮಳೆ ಆಗಿರತ್ತ, ಸೊ ಇವಾಗ ಏನಂದ್ರ ಮಣ್ಣಿನ ರೋಡ್ ಇರುತ್ತ, ಮಳೆ ಆಗಿರತ್ತ, ಅಲ್ಲಲ್ಲಿ ಕೆಸರು ಇರುತ್ತ, ನಾವು ಓಡ್ಕೊಂತ ಹೋಗ್ಬೇಕು. ಇವಾಗ ಅದೇ ನಾವು ರೋಡ್ ಮೇಲೆ ಓಡ್ಕೊಂತ ಹೋದ್ರೆ ಆರಾಮಾಗಿ ಓಡ್ಕೊಂತ ಹೋಗ್ತೀವಿ. ಯಾಕ? ನಮ್ಮ ಕಾಲಿನ ನಡುವೆ ರೋಡ್ ಮೇಲೆ ಫ್ರಿಕ್ಷನ್ ನಾರ್ಮಲ್ ಆಗಿರುತ್ತ, ಓಡ್ಕೊಂಡು ಹೋಗ್ತೀವಿ. ಅದೇ ಕೆಸರಾಗಿರತ್ತಲ್ಲ ರೋಡ್, ಕೆಸರು ರೋಡ್ ಇರತ್ತಲ್ಲ, ಅಲ್ಲಿ ನಾವು ಸೇಮ್ ಅದೇ ಸ್ಪೀಡಲ್ಲಿ ಓಡ್ಕೊಂಡು ಹೋಗ್ಬೇಕು. ಆಗತ್ತಾ? ಬಿದ್ದು ಬಿಡ್ತೀವಿ. ನೀವು ಗ್ರೌಂಡ್ ಅಲ್ಲೆಲ್ಲ ಅನುಭವಿಸಿದ್ರಿ, ಮಳೆ ಆದಾಗ ಓಡಕ್ ಹೋದ್ರೆ ಬಿದ್ದು ಬಿಡ್ತೀರಿ. ಯಾಕ? ಅಲ್ಲಿ ಕೆಸರಾಗಿರೋ ರೋಡ್ ಮತ್ತು ನಿಮ್ಮ ಕಾಲಿನ ನಡುವೆ ಫ್ರಿಕ್ಷನ್ ಕಡಿಮೆ ಆಗ್ಬಿಡುತ್ತೆ, ಸೊ ಅದಕ್ಕೋಸ್ಕರ ಬಿದ್ದು ಬಿಡ್ತೀರಿ. ಇವೆಲ್ಲ ಡೇ ಟು ಡೇ ಲೈಫ್ ಅಲ್ಲಿ ಉಂಟಾಗುವಂತಹ ಥಿಂಗ್ಸ್ ಗಳೇ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ಇನ್ನೊಂದು ಸರ್ ಫ್ರಿಕ್ಷನ್ ಇನ್ನೊಂದು ಎಕ್ಸಾಂಪಲ್ ಹೇಳ್ಕೊಡ್ತೀರಿ, ಬೆಂಕಿಪೊಟ್ಣ. ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ ಬೆಂಕಿಪೊಟ್ಣ. ಇವಾಗ ನೀವು ಒಂದು ಎರಡು ಕೈಗಳನ್ನ ತಗೊಳ್ರಿ, ಜೋರಾಗಿ ತಿಕ್ಕೊಂಡ ನಂತರ ಅಲ್ಲಿ ಏನಾಗತ್ತ ಸರ್, ಒಂಥರ ಹೀಟ್ ಉಂಟಾಗತ್ತೆ, ಶಾಖ ಉತ್ಪಾದನೆ ಆಗತ್ತೆ, ಶಾಖ ಅಂತ ಹೇಳ್ತೀವಿ, ಹೀಟ್ ಉತ್ಪಾದನೆ ಆಗತ್ತೆ. ಸೇಮ್ ಅದೇ ತರ ನೀವು ಬೆಂಕಿಪೊಟ್ಣವನ್ನ ತಗೊಂಡು ನೀವೆಲ್ಲದ ಕಡ್ಡಿಯನ್ನ ಜೋರಾಗಿ ಒರಟಾದ ಮೇಲ್ಮೈಗೆಲ್ಲಾದ್ರೂ ಜೋರಾಗಿ ಗೀರಿದ್ರಿ ಅಂತಂದ್ ಹೇಳಿದ್ರೆ ಬೆಂಕಿ ಹತ್ಕೊಳುತ್ತೆ. ಅಲ್ಲೂ ಕೂಡ ಬರುವಂತಹ ಕಾನ್ಸೆಪ್ಟ್ ಯಾವುದು? ಫ್ರಿಕ್ಷನ್ ಅಂತಂದ್ ಹೇಳ್ತೀವಿ. ಈ ತರ ಕ್ವಶನ್ಸ್ ಗಳನ್ನ ನಮ್ಗೆ ಡೇ ಟು ಡೇ ಲೈಫ್ ಅಲ್ಲಿ ಕೇಳಿದಾರ, ಅವುಗಳನ್ನ ನೋಡ್ಕೋಬೇಕು. ಈಗ ಎಕ್ಸಾಂಪಲ್ ಇಲ್ಲಿ ಇದೆ ನೋಡ್ರಿ, ಸೊ ನಾವು ಅದನ್ನ ಗೀರಿದ್ರೆ ಏನಾಗತ್ತೆ, ಘರ್ಷಣೆ ಉಂಟಾಗತ್ತ. ಈಗ ಫಾರ್ ಎಕ್ಸಾಂಪಲ್ ಇನ್ನು ಕೆಲವೊಂದ್ ಕಡೆ ಹೇಳ್ತೀರಿ, ಸರ್ ಇವಾಗ ನಾವು ಸೈಕಲ್ಸ್ ಗಳನ್ನ ಓಡಿಸ್ತಾ ಇರ್ತೀವಿ, ಆಮೇಲೆ ಚಕ್ರಗಳನ್ನ, ಕಾರ್ ಟೈರ್ ಗಳೆಲ್ಲ ಇರ್ತಾವಲ್ಲ, ಅಲ್ಲೊಂದ್ ಏನಪ್ಪಾ ಅಂದ್ರ ಒಳಗಡೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಲುಬ್ರಿಕಂಟ್ಸ್ ಗಳನ್ನ ಯೂಸ್ ಮಾಡ್ತಾರ, ಘರ್ಷಣೆಯನ್ನ ಕಡಿಮೆ ಮಾಡೋಕೆ. ಘರ್ಷಣೆಯನ್ನ ಕಡಿಮೆ ಮಾಡಲು ಇದು ಯೂಸ್ ಮಾಡುವಂತಹ ಪದಾರ್ಥಗಳನ್ನ ನಾವೇನಂತ ಕರಿತೀವಿ? ಲುಬ್ರಿಕಂಟ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಯಂತ್ರದ ಚಲಿಸುವ ಭಾಗಗಳ ನಡುವೆ ತೈಲ ಅಂದ್ರೆ ಆಯಿಲ್ ಗಳನ್ನ ಯೂಸ್ ಮಾಡ್ತೀರಿ, ಗ್ರೀಸ್ ಗಳನ್ನ ಯೂಸ್ ಮಾಡ್ತೀರಿ, ಆಮೇಲೆ ಗ್ರಾಫೈಟ್ ಗಳನ್ನ ಯೂಸ್ ಮಾಡ್ತೀರಿ. ಅವಾಗ ಏನಾಗತ್ತ, ಅವೆರಡರ ನಡುವೆ ಘರ್ಷಣೆ ಉಂಟಾಗಂಗಿಲ್ಲ, ಜಾಸ್ತಿ ಫ್ರಿಕ್ಷನ್ ಉಂಟಾಗಂಗಿಲ್ಲ, ಆರಾಮಾಗಿ ಏನಂತಂದ್ ಹೇಳಿದ್ರೆ ಆರಾಮಾಗಿ ಸ್ಪೀಡ್ ಆಗಿ ಹೋಗ್ಬೋದು. ಈಗ ಸೈಕಲ್ ಗಳಿಗೆಲ್ಲ ಹಾಕಿರ್ತೀವಿ ನೋಡ್ರಿ, ಸೈಕಲ್ ಟೈರ್ ಗಳಿರುತ್ತೆ, ಒಳಗಡೆ ಏನಂದ್ರೆ ಬೇರಿಂಗ್ ಇರ್ತಾವ. ಸೊ ಬೇರಿಂಗ್ ಅಲ್ಲಿ ಏನಂತಂದ್ ಹೇಳಿದ್ರ ಜಾಸ್ತಿ ಫ್ರಿಕ್ಷನ್ ಆಗ್ಬಾರ್ದು ಅಂತಂದ್ ಹೇಳಿ ನೀವು ಆಯಿಲ್ ಅನ್ನ ಹಾಕ್ತಿರಿ. ಸೊ ನೀವು ಜಸ್ಟ್ ಥಿಂಕ್ ಮಾಡ್ರಿ, ಈಗ ಮೋಟರ್ಸ್ ಗಳು ಇರ್ತಾರ, ಮೋಟರ್ಸ್ ಗಳು ನೀರನ್ನ ಎತ್ತೋಕೆ, ಬಾವಿಯಿಂದ ನೀರನ್ನ ಎತ್ತೋಕೆ, ಅಲ್ಲೆಲ್ಲ ಏನ್ ಮಾಡ್ತೀರಿ ಅಂದ್ರೆ ಲುಬ್ರಿಕಂಟ್ ಅನ್ನ ಯೂಸ್ ಮಾಡ್ತೀರಿ. ಯಾಕಂದ್ರೆ ಫ್ರಿಕ್ಷನ್ ಜಾಸ್ತಿ ಆಗ್ಬಾರ್ದು, ಈಸಿಯಾಗಿ ಮೋಟರ್ ತಿರುಗಬೇಕು, ಸೈಕಲ್ ಈಸಿಯಾಗಿ ಓಡ್ಬೇಕು, ಆಮೇಲೆ ಬೈಕ್ ಈಸಿಯಾಗಿ ಓಡ್ಬೇಕು ಅಂತಂದ್ ಹೇಳಿ. ಆಮೇಲೆ ಚೈನ್ ಗಳಿಗೆಲ್ಲ, ಸೈಕಲ್ ಚೈನು, ಬೈಕ್ ಚೈನು,
ಇವುಗಳಿಗೆಲ್ಲ ಆರಾಮಾಗಿ ಈಸಿಯಾಗಿ ತಿರುಗಬೇಕು ಅಂತಂದ ಹೇಳಿ, ಫ್ರಿಕ್ಷನ್ ಆಗ್ಬಾರ್ದು ಅಂತಂದ ಹೇಳಿ ನೀವೇನ್ ಯೂಸ್ ಮಾಡ್ತೀರಿ, ಆಯಿಲ್ ಗ್ರೀಸ್ ಅನ್ನ ಯೂಸ್ ಮಾಡ್ತೀವಿ. ಅದನ್ನ ನಾವು ಏನಂತ ಕರಿತೀವಿ, ಲುಬ್ರಿಕಂಟ್ ಅಂತಂದ ಹೇಳ್ತೀವಿ. ಡೇ ಟು ಡೇ ಲೈಫ್ ಅಲ್ಲಿ ನಾವು ಯೂಸ್ ಮಾಡುವಂತ ಥಿಂಗ್ಸ್ ಗಳೇ ಆಗಿರ್ತಾವ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊ, ನಿಮ್ಗೆ ಈಸಿಯಾಗಿ ಅರ್ಥ ಆಕೋತ್ ಹೋಗುತ್ತೆ ಫಿಸಿಕ್ಸ್. ಏನು ಫ್ರಿಕ್ಷನ್ ಅಷ್ಟೇ. ಅವಾಗ್ಲೇ ಫೋರ್ಸ್ ಹೇಳಿದ್ವಿ, ಆಮೇಲೆ ಒತ್ತಡ ಅಂತಂದ್ ಹೇಳಿದ್ವಿ. ಇವಾಗ ನಾನೇನ್ ಹೇಳ್ದೆ, ಫ್ರಿಕ್ಷನ್ ಬಗ್ಗೆ ಹೇಳ್ದೆ, ಡೇ ಟು ಡೇ ಲೈಫ್ ಅಲ್ಲಿ ಆಗುವಂತದ್ದು. ಅದಾದ ನಂತರ ಒಂದ್ರ ಮೇಲೆ ಇನ್ನೊಂದೆಲ್ಲಾದ್ರೂ ವಸ್ತುಗಳು ಹೋಗ್ತಾ ಇದ್ರೆ ಅವಾಗ ಉಂಟಾಗುವಂತಹ ಒಂದು ಫ್ರಿಕ್ಷನ್ ಅನ್ನ ರೋಲಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಅದು ರೋಲ್ ಆಗ್ತಾ ಹೋಗ್ತಿರುತ್ತಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೆಲ್ಲ ಪೆನ್ಸಿಲ್ ಗಳನ್ನ ಇಟ್ಟಿದಾರ, ಮೇಲ್ಗಡೆ ಬುಕ್ ಅನ್ನ ಇಟ್ಬಿಟ್ಟು ತಳ್ತಾ ಇದಾರ. ಸೊ ಅದಕ್ಕೋಸ್ಕರ ಅದು ರೋಲಿಂಗ್ ಫ್ರಿಕ್ಷನ್ ಅಂತಂದ್ ಹೇಳ್ತೀವಿ, ರೋಲಿಂಗ್ ಫ್ರಿಕ್ಷನ್. ಇವಾಗ ಟ್ರ್ಯಾಕ್ಟರ್ ಗಳಲ್ಲಿ ಯಾವ್ದು ಬೇಕಾ ತಗೊಳ್ರಿ, ಎಲ್ಲಾ ಯಂತ್ರಗಳಲ್ಲಿ ಉಂಟಾಗುವಂತಹ ಫ್ರಿಕ್ಷನ್ ಯಾವುದು ಅಂತ ಕ್ವಶನ್ ಕೇಳಿದ್ರೆ, ಸೊ ಅದು ರೋಲಿಂಗ್ ಫ್ರಿಕ್ಷನ್ ಆಗಿರುತ್ತೆ. ಯಾಕಂತಂದ್ ಹೇಳಿದ್ರೆ ಅದು ರೋಲ್ ಆಗ್ತಾ ಇರುತ್ತೆ. ಸೊ ಒಳಗಡೆ ಬೇರಿಂಗ್ ಗಳಿರ್ತಾವ, ಸೊ ಅದು ರೋಲ್ ಆಗ್ತಾ ಇರುತ್ತೆ, ರೋಲಿಂಗ್ ಫ್ರಿಕ್ಷನ್ ಅಂತಂದ್ ಹೇಳ್ತೀವಿ. ಆಮೇಲೆ ದ್ರವಗಳಲ್ಲಿ, ಇವಾಗ ಲಿಕ್ವಿಡ್ ಇರುತ್ತಲ್ಲ, ನೀರಿನಲ್ಲಾಗಿರ್ಬೋದು ಅಥವಾ ಯಾವ್ದಾದ್ರು ಲಿಕ್ವಿಡ್ ಅನ್ನ ತಗೊಳ್ರಿ, ಆಯಿಲ್ ಅಲ್ಲಾಗಿರ್ಬೋದು. ಸೊ ಎಲ್ಲಾ ಲಿಕ್ವಿಡ್ ಗಳಲ್ಲಿ ಅಥವಾ ದ್ರವಗಳಲ್ಲಿ ಉಂಟಾಗುವಂತಹ ಘರ್ಷಣೆಯನ್ನ ನಾವೇನಂತ ಕರಿತೀವಿ, ಡ್ರ್ಯಾಗ್ ಅಂತ ಕರಿತೀವಿ. ಇಷ್ಟೇ ನೆನ್ಪಿಟ್ಕೊಡ್ರಿ, ದ್ರವಗಳಲ್ಲಿ ಉಂಟಾಗುವಂತಹ ಫ್ರಿಕ್ಷನ್ ಅನ್ನ ನಾವು ಡ್ರ್ಯಾಗ್ ಅಂತ ಕರಿತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಕೆಲವೊಂದು ನೈಸರ್ಗಿಕ ವಿದ್ಯಮಾನಗಳು ನಡೀತಾವ. ಈಗ ಫಾರ್ ಎಕ್ಸಾಂಪಲ್ ಮಿಂಚುಂಟಾಗತ್ತ ಮಳೆ ಬರುವಾಗ, ಚಂಡಮಾರುತ, ಆಮೇಲೆ ಭೂಕಂಪ, ಇವೆಲ್ಲ ಇಂಥವುಗಳನ್ನ ನಾವು ನೈಸರ್ಗಿಕ ವಿದ್ಯಮಾನಗಳಂತ ಕರಿತೀವಿ. ಈಗ ಅವ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಸ್ ನೋಡ್ರಿ, ಇಲ್ಲಿ ಮಿಂಚು ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಮಿಂಚು ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಥಿಂಗ್ಸ್ ಗಳನ್ನ ಹೇಳ್ತೀನಿ. ಈಗ ಋಣಾತ್ಮಕ ಅಂತಂದ್ ಹೇಳಿದ್ರೆ ಮೈನಸ್ ಅಂತಂದ್ ಹೇಳಿ, ಧನಾತ್ಮಕ ಅಂತಂದ್ ಹೇಳಿದ್ರೆ ಪ್ಲಸ್ ಅಂತಂದ್ ಹೇಳ್ತೀವಿ. ಸೊ ಋಣಾತ್ಮಕ ಮತ್ತು ಧನಾತ್ಮಕ ಅಂತಂದ್ ಹೇಳ್ತೀವಿ. ಈಗ ಋಣಾತ್ಮಕ ಚಾರ್ಜ್ ಅಂತಂದ್ ಹೇಳಿ ಬರುತ್ತ, ಆಮೇಲೆ ಧನಾತ್ಮಕ ಚಾರ್ಜ್ ಅಂತಂದ್ ಹೇಳಿ ಬರುತ್ತ. ಸೊ ಯಾವ್ದಾದ್ರು ಒಂದು ವಸ್ತುವಿನಲ್ಲಿ ಋಣಾತ್ಮಕ ಚಾರ್ಜ್, ಆಮೇಲೆ ಯಾವ್ದಾದ್ರು ಒಂದು ವಸ್ತುವಿನಲ್ಲಿ ಧನಾತ್ಮಕ ಚಾರ್ಜ್, ಇವೆರಡೂ ಎಲ್ಲಾದ್ರೂ ಮೀಟ್ ಆದ್ವು ಅಂತಂದ್ ಹೇಳಿದ್ರ ಅಲ್ಲೇನಂದ್ರ ಒಂದು ಪ್ರಕಾಶಮಾನವಾದ ಬೆಳಕು ಉಂಟಾಗತ್ತ, ಆಮೇಲೆ ಧ್ವನಿ ಉಂಟಾಗತ್ತ. ಸೊ ಈ ಪ್ರೊಸೆಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರ ವಿದ್ಯುತ್ ವಿಸರ್ಜನೆ ಅಂತ ಕರಿತೀವಿ. ಏನಂತ ಕರಿತೀವಿ, ವಿದ್ಯುತ್ ವಿಸರ್ಜನೆ ಅಂತ ಕರಿತೀವಿ. ಅದೇ ಸೇಮ್ ಮೋಡಗಳಲ್ಲಿ ಏನಂದ್ರೆ ಪಾಸಿಟಿವ್ ಅಂತಂದ್ ಹೇಳ್ತೀವಲ್ಲ, ಧನಾತ್ಮಕವಾಗಿರುವಂತಹ ಮೋಡಗಳು ಆಮೇಲೆ ಋಣಾತ್ಮಕವಾಗಿರುವಂತಹ ಮೋಡಗಳು ಎಲ್ಲಾದ್ರೂ ಕೂಡಿದ್ವು ಅಂತಂದ್ ಹೇಳಿದ್ರ ಪ್ರಕಾಶಮಾನವಾದ ಬೆಳಕೇನು ಉಂಟಾಗತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿಂಚು ಅಂತ ಕರಿತೀವಿ. ಆಮೇಲೆ ಏನ್ ಸೌಂಡ್ ಉಂಟಾಗತ್ತಲ್ಲ, ಸೌಂಡ್, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಗುಡುಗು ಅಂತ ಕರಿತೀವಿ. ಏನಂತ ಕರಿತೀವಿ, ಗುಡುಗು ಅಂತ ಕರಿತೀವಿ. ಸೊ ಈ ಕಾನ್ಸೆಪ್ಟ್ ನಾನು ಮತ್ತೆ ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈಗ ಫಾರ್ ಎಕ್ಸಾಂಪಲ್ ನಾವು ಅರ್ಥಿಂಗ್ ಅಂತ ಕರಿತೀವಲ್ಲ, ಅರ್ಥಿಂಗ್ ಅಂದ್ರೆ ಏನು? ಈ ಕೆಲವೊಂದು ಕಡೆ ನಾವು ಹಳ್ಳಿ ಕಡೆ ಎಲ್ಲ ಅಥವಾ ಹೊರಗಡೆ ನಾವು ಹೋದ್ವಿ ಅಂತಂದ್ ಹೇಳಿದ್ರೆ, ಸೊ ಒಂದ್ ಕಡೆ ವೈರ್ನ ಕರೆಂಟ್ ಗೆ ಇದು ಜಾಯಿನ್ ಮಾಡ್ತೀವಿ, ಆಮೇಲೆ ಇನ್ನೊಂದು ವೈರ್ನ ನಾವು ಭೂಮಿಗೆ ಜಾಯಿನ್ ಮಾಡ್ತೀವಿ. ಸೊ ಭೂಮಿಗೆ, ಕರೆಕ್ಟಾ? ಸೊ ಇಲ್ಲಿ ಆಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಬಲ್ಬ್ ಗಳಿಗೆ ಅಥವಾ ಟಿವಿಗಳಿಗೆ ಅಥವಾ ಮನೆಗಳಿಗೆ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಚಾರ್ಜ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ ಭೂಮಿಗೆ ವರ್ಗಾವಣೆ ಮಾಡ್ತಾ ಇರ್ತೀವಿ. ಸೊ ಅಂತ ಪ್ರೊಸೆಸ್ ಅನ್ನ ನಾವು ಅರ್ಥಿಂಗ್ ಅಂತ ಕರಿತೀವಿ. ಚಾರ್ಜ್ಡ್ ಒಂದು ವಸ್ತುವಿನಿಂದ ಭೂಮಿಗೆ ಚಾರ್ಜ್ ಅನ್ನ ನಾವೆಲ್ಲಾದ್ರೂ ವರ್ಗಾವಣೆ ಮಾಡ್ತಾ ಇರ್ತೀವಿ ಅಂತಂದ್ ಹೇಳಿದ್ರೆ ಅದನ್ನ ನಾವು ಅರ್ಥಿಂಗ್ ಅಂತ ಕರಿತೀವಿ. ಇದು ಎಲ್ರಿಗೂ ನಿಮ್ಗೆ ಗೊತ್ತಿರುತ್ತೆ, ಇದ್ರ ಬಗ್ಗೆ ಏನು ಕೇಳಂಗಿಲ್ಲ. ಬಟ್ ಅದ್ರ ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೊಡ್ರಿ ಅಷ್ಟೇ. ಬಟ್ ಆದ್ರೆ ಇದ್ರ ಬಗ್ಗೆ ಕೇಳ್ತಾರೆ, ವಿದ್ಯುತ್ ವಿಸರ್ಜನೆ ಹೆಂಗ್ ಗುಡುಗು ಮಿಂಚು ಉಂಟಾಗತ್ತ. ಎಸ್, ಧನಾತ್ಮಕ ಮೋಡಗಳು ಮತ್ತು ಋಣಾತ್ಮಕ ಮೋಡಗಳು ಎಲ್ಲಾದ್ರೂ ಒಂದಕ್ಕೊಂದು ಮೀಟ್ ಆದ್ವು ಅಂದ್ರೆ, ಘರ್ಷಣೆ ಉಂಟಾದ್ವು ಅಥವಾ ಆಕ್ಸಿಡೆಂಟ್ ಆದ್ವು ಅಥವಾ ಬಂದು ಟಚ್ ಆದ್ವು ಅಂತಂದ್ ಹೇಳಿದ್ರೆ ಅಲ್ಲಿ ಅಗಾಧ ಪ್ರಮಾಣವಾದ ಬೆಳಕು ಉಂಟಾಗತ್ತ, ಅದನ್ನ ನಾವು ಮಿಂಚು ಅಂತ ಕರಿತೀವಿ. ಒಂದು ಸೌಂಡ್ ಉಂಟಾಗತ್ತ, ಅದನ್ನ ನಾವು ಗುಡುಗು ಅಂತ ಕರಿತೀವಿ. ಸರ್ ಬಟ್ ನಮಗರೆ ಎಟ್ ಎ ಟೈಮ್ ಎರಡು ಯಾಕೆ ಕೇಳ್ಸಂಗಿಲ್ಲ? ಸೊ ಯಾರಾದ್ರೂ ಆನ್ಸರ್ ಹೇಳ್ತೀರಾ? ಕಮೆಂಟ್ಸ್ ಗಳನ್ನ ಹಾಕ್ರಿ. ಮೊದಲು ನಮ್ಗೆ ಯಾಕೆ ಮಿಂಚ್ ಕಾಣಿಸುತ್ತ, ಆಮೇಲೆ ಗುಡುಗು ಯಾಕೆ ಆಮೇಲೆ ಕೇಳಿಸುತ್ತ ಅಂತಂದೇಳಿ? ಯಾಕಂತಂದ್ ಹೇಳಿದ್ರೆ ಬೆಳಕಿನ ವೇಗ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 3 × 10⁸ ಮೀಟರ್/ಸೆಕೆಂಡ್. ನೋಡ್ರಿ, 1 ಸೆಕೆಂಡ್ ಅಲ್ಲಿ 3 × 10⁸ ಏನಪ್ಪಾ ಅಂತಂದ್ ಹೇಳಿದ್ರೆ ಮೀಟರ್ ಅಷ್ಟು ಬೆಳಕು ಚಲಿಸುತ್ತ. ಅಂದ್ರೆ 1 ಸೆಕೆಂಡ್ ಒಳಗಡೆ ನಮ್ಗೆ ಈಸಿಯಾಗಿ ಏನಂತಂದ್ ಹೇಳಿದ್ರೆ ಕಾಣಿಸುತ್ತ. ಅದಕ್ಕೋಸ್ಕರ ಬೆಳಕಿನ ಸ್ಪೀಡ್ ಅಂದ್ರೆ ಬಾಳ ಇರುತ್ತೆ. ಎಷ್ಟಿರುತ್ತ? 3 × 10⁸ ಮೀಟರ್/ಸೆಕೆಂಡ್ ಇರೋದ್ರಿಂದ ಬೆಳಕು ನಮ್ಗ ಬೇಗ ಕಾಣಿಸುತ್ತ. ಬಟ್ ಆದ್ರೆ ಸರ್ ಸೌಂಡ್ ಗುಡುಗು ಯಾಕೆ ಆಮೇಲೆ ಏನಕ್ಕೆ ಕೇಳಿಸತ್ರಿ? ಇವಾಗ ನೋಡ್ರಿ, ನಾರ್ಮಲ್ ಟೆಂಪರೇಚರ್ ಅಂದ್ರೆ 20°C ತಗೊಳ್ಳೋಣ. ನಾರ್ಮಲ್ ಟೆಂಪರೇಚರ್ ಗಾಳಿದು, ಏರ್ದು. ಇಂಥ ಟೆಂಪರೇಚರ್ ಅಲ್ಲಿ
ನಮ್ದು ಸೌಂಡ್ ವೇಗ ಎಷ್ಟಿರುತ್ತೆ? ಆಲ್ಮೋಸ್ಟ್ 343 ಮೀಟರ್ ಪರ್ ಸೆಕೆಂಡ್. ನೋಡ್ರಿ, ಸೆಕೆಂಡ್ಗೆ 343 ಮೀಟರ್ ಓಡುತ್ತ ಸೌಂಡ್. ಸೊ ಅದಕ್ಕೋಸ್ಕರ ಗುಡುಗು ಏನಂದ್ರ ನಮ್ಗೆ ಲೇಟ್ ಆಗಿ ಕೇಳಿಸುತ್ತ. ಬಟ್ ಆದ್ರೆ ಅದೇ 1 ಸೆಕೆಂಡ್ ಒಳಗಡೆ ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ ಬೆಳಕಿನ ಸ್ಪೀಡು 3 × 10⁸ ಇರೋದ್ರಿಂದ ನಮ್ಗೆ ಮಿಂಚು ಮೊದಲು ಕಾಣಿಸುತ್ತ. ಸೇಮ್ ಅದೇ 1 ಸೆಕೆಂಡ್ ಅಲ್ಲಿ ಶಬ್ದದ ವೇಗ ಎಷ್ಟಿರುತ್ತೆ? 343 ಮೀಟರ್ ಪರ್ ಸೆಕೆಂಡ್. ಎಷ್ಟು? 20°C ತಗೊಂಡಾಗ. ಸೊ ಅದಕ್ಕೋಸ್ಕರ ಗುಡುಗು ಆಮೇಲೆ ಕೇಳಿಸುತ್ತೆ. ಇದನ್ನ ಕ್ವಶನ್ಸ್ ಗಳನ್ನ ನಮ್ಗೆ ಆಲ್ರೆಡಿ ಕೇಳಿದಾರ. ಕ್ಲಿಯರ್ ಎಲ್ರಿಗೂ? ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ನೋಡ್ರಿ. ಈಗ ಲೈಟ್ನಿಂಗ್ ಕಂಡಕ್ಟರ್ ಅಂತಂದ್ ಹೇಳಿ ಯೂಸ್ ಮಾಡ್ತಾರೆ. ಲೈಟ್ನಿಂಗ್ ಕಂಡಕ್ಟರ್ ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಇರ್ತಾವಲ್ಲ, ಸೊ ಅಂತಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ರಾಡ್ ಅನ್ನ ಬಿಲ್ಡಿಂಗ್ ಎತ್ತರಕ್ಕೆ ಒಂದು ರಾಡ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಗೋಡೆ ಒಳಗಡೆ ಕೂಡ್ಸಿರ್ತಾರ. ಒಂದು ರಾಡ್ ಇರುತ್ತೆ, ಅದನ್ನ ಕೆಳಗಡೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಕಾಪರ್ ಪ್ಲೇಟ್ ಅನ್ನ ಜೋಡಿಸಿರ್ತಾರ. ಇವಾಗ ಎಲ್ಲಾದ್ರೂ ಮಿಂಚು ಬಂತು ಅಂತಂದ್ ಹೇಳಿದ್ರೆ ಈ ಕಂಡಕ್ಟರ್ ಏನ್ ಮಾಡತ್ತ ಅಂದ್ರೆ ಹೀರ್ಕೊಂಡ್ಬಿಡತ್ತ. ಸೊ ಅದಕ್ಕೋಸ್ಕರ ಅದನ್ನ ನಾವು ಏನಂತ ಕರಿತೀವಿ? ಲೈಟ್ನಿಂಗ್ ಕಂಡಕ್ಟರ್ ಅಂತಂದ್ ಹೇಳಿ ಕರಿತೀವಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ ಯೂಸ್ ಮಾಡಿರ್ತಾರೆ ಅದನ್ನ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಭೂಕಂಪಗಳ ಬಗ್ಗೆ ಕೆಲವೊಂದು ಕ್ವಶನ್ಸ್ ಗಳು ಬರ್ತಿದಾವ. ಇದು ಹೆಂಗ್ ಉಂಟಾಗತ್ತೆ? ಈಗ ಫಾರ್ ಎಕ್ಸಾಂಪಲ್ ನಾವು ಭೂಮಿಯನ್ನ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ತುಂಬಾ ಏನಂತಂದ್ ಹೇಳಿದ್ರೆ ಪ್ಲೇಟ್ಸ್ ಗಳಾಗಿ ನಾವು ಏನ್ ಊಟ ಮಾಡ್ತೀವಲ್ಲ ಅಂತ ಪ್ಲೇಟ್ ಅಲ್ಲ. ನಾವು ಈ ಜಿಯೋಗ್ರಫಿಲ್ ಕಲಿತೀವಿ, ಬೇರೆ ಬೇರೆ ಪ್ಲೇಟ್ಸ್ ಗಳಾಗಿ ಏನ್ ಮಾಡ್ತಾರೆ ಅಂದ್ರೆ ಡಿವೈಡ್ ಮಾಡ್ತಾರೆ. ಅವೆಲ್ಲ ಏನಂದ್ರೆ ಒಂದೊಂದ್ ಕಡೆ ಚಲಿಸ್ತಾ ಇರ್ತಾವ. ಅವು ಇವನ್ ನಾವು ಇನ್ನು ಭೂಮಿಯನ್ನ ನಾವು ಒಳಗಡೆ ಎಲ್ಲಾದ್ರೂ ಸ್ಟಡಿ ಮಾಡಕ್ ಹೋದ್ವಿ ಅಂತಂದ ಹೇಳಿದ್ರೆ ಪದರುಗಳಾಗಿಯೂ ಕೂಡ ಏನಂದ್ರೆ ಮಾಡ್ತೀವಿ. ಸೊ ಹೊರ ಪದರು, ಒಳ ಪದರು, ಆಮೇಲೆ ನೆಕ್ಸ್ಟ್ ಮ್ಯಾಂಟಲ್, ಅಸ್ತೆನೋಸ್ಪಿಯರ್ ಏನೇನೋ ಬರ್ತಾವಲ್ಲ, ಅವೆಲ್ಲ ಜಿಯೋಗ್ರಫಿಯಲ್ಲಿ ಬರ್ತಾವ. ಅವಾಗ ನೋಡೋಣ, ನಾವು ಸ್ಟಡಿ ಮಾಡೋಣ. ಇಲ್ಲಿ ಸಿಂಪಲ್ ಆಗಿ ಎಲ್ಲಾದ್ರೂ ಭೂಮಿಯಲ್ಲಿ ಪ್ಲೇಟ್ಗಳು ಅಥವಾ ಕೆಲವು ಪ್ರದೇಶಗಳು ಎಲ್ಲಾದ್ರೂ ಸಡನ್ ಆಗಿ ಅಲ್ಗಾಡಿದ್ರೆ, ಅವಾಗ ಅಲ್ಗಾಡಿದಾಗ ಒಂದು ಶಕ್ತಿ ಉಂಟಾಗತ್ತ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಭೂಕಂಪ ಅಂತ ಕರಿತೀವಿ. ಅವಾಗ ವೇವ್ಸ್ ಗಳು ಉಂಟಾಗ್ತಾವ. ಪಿ ವೇವ್ಸ್, ಎಸ್ ವೇವ್ಸ್, ಎಲ್ ವೇವ್ಸ್ ಅಂತಂದ ಹೇಳಿ ಬರ್ತಾವ. ಅವಾಗ ಅವೆಲ್ಲ ಜಿಯೋಗ್ರಫಿಯಲ್ಲಿ ಬರ್ತಾವ, ಅಲ್ಲಿ ನೋಡ್ಕೊಳ್ಳೋಣ. ಬಟ್ ಆದ್ರೆ ಇಲ್ಲಿ ಪ್ಲೇಟ್ಸ್ ಗಳೆಲ್ಲಾದ್ರೂ ಅಲ್ಗಾಡಿದ್ರೆ ಭೂಕಂಪ ಉಂಟಾಗತ್ತ ಅಂತಂದ ಹೇಳ್ತೀವಿ. ಏನಂತ ಹೇಳ್ತೀವಿ? ಭೂಕಂಪ ಉಂಟಾಗತ್ತ ಅಂತ ಹೇಳ್ತೀವಿ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ನೋಡ್ರಿ, ಇದೊಂದು ಪ್ಲೇಟು, ಅದಾದಂದ್ರೆ ಇದೊಂದು ಪ್ಲೇಟು. ಅವು ತುಂಬಾ ಸ್ಲೋ ಆಗಿ ಮೂವ್ ಆಗ್ತಾ ಇರ್ತಾವ ಭೂಮಿಯಲ್ಲಿ, ತುಂಬಾ ಸ್ಲೋ ಆಗಿ. ಈಗ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮ್ಗೆ. ಇದೇನಪ್ಪಾ ಅಂದ್ರೆ ಇದು ನಮ್ಮ ಭಾರತ ದೇಶ. ನಮ್ಮ ಭಾರತ ದೇಶದಲ್ಲೂ ಕೂಡ ಏನಂದ್ರೆ ಹಲವಾರು ಕಡೆ ಭೂಕಂಪಗಳು ಉಂಟಾಗ್ತಿರ್ತಾವಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇದು ನಮ್ಮ ಭಾರತ ದೇಶ. ಇಲ್ಲಿ ಮೇಲ್ಗಡೆ ಕೂಡ ಏನಂದ್ರೆ ಭೂಮಿ ಇರುತ್ತ. ಇಲ್ಲಿ ನಾವೇನಂತಂದ ಹೇಳಿದ್ರೆ ಇಲ್ಲಿ ಈ ಪ್ರದೇಶದಲ್ಲಿ ಡಿವೈಡ್ ಮಾಡ್ತೀವಿ. ಮೇಲ್ಗಡೆ ಇರೋದನ್ನ ನಾವು ಯುರೇಷಿಯನ್ ಪ್ಲೇಟ್ ಅಂತ ಕರಿತೀವಿ. ಯುರೇಷಿಯನ್ ಪ್ಲೇಟ್ ಏಷ್ಯಾ ಮತ್ತು ಯುರೋಪ್ ಏನ್ ಬರ್ತಾವಲ್ಲ, ಏಷ್ಯಾ ಮತ್ತು ಯುರೋಪ್ ಆ ಪ್ಲೇಟ್. ಆಮೇಲೆ ಕೆಳಗಡೆ ಇರೋದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಇಂಡಿಯನ್ ಪ್ಲೇಟ್ ಅಂತ ಕರಿತೀವಿ, ಅಥವಾ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್. ಕೆಳಗಡೆ ಇನ್ನೂ ಬರುತ್ತೆ ಇಂಡಿಯನ್ ಪ್ಲೇಟ್. ಇದು ಈ ಕಡೆ ಸ್ಲೋ ಆಗಿ ಮೂವ್ ಆಗ್ತಾ ಇತ್ತೆ. ಆಮೇಲೆ ಯುರೇಷಿಯನ್ ಪ್ಲೇಟ್ ಅಂದ್ರೆ ಕೆಳಗಡೆ ಸ್ಲೋ ಆಗಿ ಮೂವ್ ಆಗ್ತಾ ಇತ್ತೆ. ಸೊ ಇವೆರಡು ಒಂದಕ್ಕೊಂದು ಮೂವ್ ಆಗ್ತಾ ಇರೋದ್ರಿಂದ ಇಲ್ಲಿ ಏನಾಗ್ತಾ ಐತೆ? ಸೊ ಭೂಮಿ ಉಬ್ಬುತ್ತಾ ಐತೆ. ಉಬ್ಬೋದ್ರಿಂದ ಅಲ್ಲಿ ಹಿಮಾಲಯ ಪರ್ವತಗಳು ಉಂಟಾಗಿದಾವ, ಹಲವಾರು ವರ್ಷಗಳಿಂದ ಆಗ್ತಿದಾವ. ಈ ತರ ಏನಂತಂತ ಹೇಳಿದ್ರೆ ಕನ್ವರ್ಜೆನ್ಸ್ ಆಗ್ತಾ ಇತ್ತು. ಎರಡು ಪ್ಲೇಟ್ಗಳು ಮೂವ್ ಆಗ್ತಾ ಬಂದು. ಈಗ ಫಾರ್ ಎಕ್ಸಾಂಪಲ್ ನಾನು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಇವಾಗ ನೀವೇನ್ ಮಾಡ್ರಿ ಅಂದ್ರ ಎರಡು ಪ್ಲೇಟ್ಸ್ ಗಳನ್ನ ತಗೊಳ್ರಿ ಅಥವಾ ಎರಡು ಬಲೂನ್ಸ್ ಗಳನ್ನ ತಗೊಳ್ರಿ. ಅವುಗಳನ್ನ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಒಂದಕ್ಕೊಂದು ಪ್ರೆಸ್ ಮಾಡ್ಕೋತ ಬಂದ್ಬಿಡ್ರಿ. ಅಲ್ಲಿ ಏನಾಗತ್ತ, ನಡುವೆ ಉಬ್ಬೋಕ್ ಸ್ಟಾರ್ಟ್ ಆಗತ್ತೆ. ಸೇಮ್ ಅದೇ ತರ ಈ ಕಡೆಯಿಂದನೂ ಒಂದು ಭೂಮಿ ಪ್ಲೇಟು, ಆಮೇಲೆ ಕೆಳಗಡೆಯಿಂದನೂ ಭೂಮಿ ಪ್ಲೇಟ್ ಎರಡೂ ಬಂದು ಸಂಸೋದ್ರಿಂದ, ಒಂದಕ್ಕೊಂದು ಕನ್ವರ್ಜ್ ಆಗೋದ್ರಿಂದ ಇಲ್ಲಿ ನಡುವೆ ಏನಾಗ್ತದೆ ಅಂದ್ರೆ ಭೂಮಿ ಉಪ್ತಾ ಐತೆ. ಅವೇ ಹಿಮಾಲಯ ಪರ್ವತಗಳಾಗಿ ಕನ್ವರ್ಟ್ ಆಗಿದಾವೆ. ಇವಾಗೂ ಕೂಡ ಹಿಮಾಲಯ ಬೆಳವಣಿಗೆ ಆಗ್ತಾ ಇದೆ ಅಂತಂದು ಹೇಳ್ತಾ ಇದೀವಿ. ರೀಸನ್ ಏನಂದ್ರೆ ಅಲ್ಲಿ ಕನ್ವರ್ಜೆನ್ಸ್ ಆಗ್ತಾ ಐತಾ. ಈ ತರ ಎಲ್ಲಾದ್ರೂ ಈ ಕೆಳಗಡೆ ಇರೋದೊಂದು ಪ್ಲೇಟ್ ಸ್ವಲ್ಪ ಮೂವ್ ಆಯ್ತು ಅಂದ್ರೆ, ಯುರೇಷಿಯನ್ ಸ್ವಲ್ಪ ಮೂವ್ ಆಯ್ತು ಅಂತಂದ ಹೇಳಿದ್ರೆ ಹಲವಾರು ಚೇಂಜಸ್ ಗಳಾಗ್ತಾವ ಅಲ್ಲೇ. ಅದಕ್ಕೋಸ್ಕರ ಈ ಪ್ರದೇಶದಲ್ಲಿ ಜಾಸ್ತಿ ಭೂಕಂಪಗಳು ಉಂಟಾಗ್ತಾವ. ಸೇಮ್ ಅದೇ ತರ ಮತ್ತೆ ಎಲ್ಲಿ ಉಂಟಾಗ್ತಾವಪ್ಪ ಅಂತಂದ ಹೇಳಿದ್ರ ಪೆಸಿಫಿಕ್ ಮಹಾಸಾಗರದಲ್ಲಿ ಅತಿ ಹೆಚ್ಚು ಭೂಕಂಪಗಳು ಎಲ್ಲಿ ಉಂಟಾಗ್ತಾವ ಅಂತಂದ ಹೇಳಿದ್ರೆ ಪೆಸಿಫಿಕ್ ಮಹಾಸಾಗರದ ಒಂದು ಬೆಲ್ಟ್ ಬರುತ್ತೆ ನೋಡ್ರಿ. ಈ ತರ ಸಿ ಆಕಾರದ ಬೆಲ್ಟ್ ಬರುತ್ತೆ. ಸೊ ಈ ಕಡೆ ಉತ್ತರ ಅಮೆರಿಕಾ, ಈ ಕಡೆ ದಕ್ಷಿಣ ಅಮೆರಿಕಾ, ಈ ಕಡೆ ಏನಂತಂದ ಹೇಳಿದ್ರೆ ಏಷ್ಯಾ ಬರುತ್ತೆ. ಇಲ್ಲಿ ಇಂಡೋನೇಷ್ಯಾ ಇವೆಲ್ಲ ಬರ್ತವೆ. ಇಲ್ಲಿ ಆಸ್ಟ್ರೇಲಿಯಾ. ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಭೂಕಂಪಗಳು ಉಂಟಾಗ್ತಾವ. ಯಾಕಂತಂದ ಹೇಳಿದ್ರೆ ಅಲ್ಲಿ ಕನ್ವರ್ಜೆನ್ಸ್ ಆಗ್ತಾ ಇರುತ್ತೆ. ಕನ್ವರ್ಜೆನ್ಸ್ ಆಗ್ತಾ ಇರೋದ್ರಿಂದ ಅಂದ್ರೆ ಒಂದಕ್ಕೊಂದು ಪ್ಲೇಟ್ಗಳು ಮೂವ್ ಆಗಿ ಒಂದಕ್ಕೊಂದು ಏನಂತಂದ ಹೇಳಿದ್ರೆ ಆಕ್ಸಿಡೆಂಟ್ ಆಗ್ತಾ ಇರೋದ್ರಿಂದ ಸೊ ಅಲ್ಲಿ ಆ ತರ ಮೂವ್ಮೆಂಟ್ ಆಗುತ್ತೆ ಭೂಕಂಪಗಳು ಅಂತಂದ ಹೇಳ್ತೀವಿ. ಅತಿ ಹೆಚ್ಚು ಭೂಕಂಪಗಳು ಎಲ್ಲಿ ಉಂಟಾಗ್ತಾವ ಅಂದ್ರೆ ಪೆಸಿಫಿಕ್ ರಿಂಗ್ ಅಂತಂದ ಹೇಳ್ತೀವಿ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ
ಪೆಸಿಫಿಕ್ ರಿಂಗ್ ಅಂತಂದ್ ಹೇಳ್ತೀವಿ. ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಭೂಕಂಪಗಳು ಉಂಟಾಗ್ತವೆ. ಇಷ್ಟೇ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಭೂಕಂಪದ ಶಕ್ತಿಯ ಪರಿಮಾಣವನ್ನ ನಾವು ಎದ್ರಲ್ಲಿ ಅಳತೆ ಮಾಡ್ತೀವಿ ಅಂದ್ರೆ ರಿಕ್ಟರ್ ಮಾಪಕದಲ್ಲಿ ಅಳತೆ ಮಾಡ್ತೀವಿ. ಇಲ್ಲಿ ಕೆಳಗಡೆ ಇದೆ ನೋಡ್ರಿ, ಯಾರಾದ್ರೂ ನೋಡಿರ್ಲಿಲ್ಲ ಅಂದ್ರೆ ಸೇಮ್ ಇದೇ ತರ, ಇದು ರಿಕ್ಟರ್ ಮಾಪಕ. ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಳತೆ ಮಾಡ್ತೀವಿ. ಅಪ್ಪಿ ತಪ್ಪಿ ಎಲ್ಲಾದ್ರೂ ರಿಕ್ಟರ್ ಮಾಪಕದಲ್ಲಿ 7ಕ್ಕಿಂತ ಎಲ್ಲಾದ್ರೂ ಬೆಲೆ ಜಾಸ್ತಿ ತೋರಿಸಿದ್ರು ಅಂತಂದ ಹೇಳಿದ್ರೆ ಆ ಭೂಕಂಪ ತುಂಬಾ ವಿನಾಶಕಾರಿಯಾಗಿರತ್ತ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರುತ್ತೆ, ಅದೇನಪ್ಪಾ ಅಂತಂದ್ ಹೇಳಿದ್ರೆ ಚಲನೆ ಅಂತಂದ್ ಹೇಳ್ತೀವಿ. ಇನ್ನೊಂದು ಪಾಯಿಂಟ್ ಏನು, ಚಲನೆ ಅಂತಂದ್ ಹೇಳ್ತೀವಿ. ಇದು ಇಂಪಾರ್ಟೆಂಟ್, ಚಲನೆ. ಈಗ ನೋಡ್ರಿ, ಚಲನೆ ಅಂತಂದ್ ಹೇಳಿದ್ರೆ ಇವಾಗ ಯಾವ್ದಾದ್ರು ಒಂದು ವಸ್ತುವಿನಲ್ಲಿ ನಾವು ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಆ ವಸ್ತುವಿನ ಸ್ಥಾನದಲ್ಲಿ ಏನಾದ್ರು ಬದಲಾವಣೆ ಆಯ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವು ಚಲನೆ ಅಂತ ಕರಿತೀವಿ. ಇದರಲ್ಲಿ ತುಂಬಾ ಕಾನ್ಸೆಪ್ಟ್ಸ್ ಗಳು ಬರ್ತಾವೆ. ಇವಾಗ ಸ್ಪೀಡ್ ಅಂತಂದ್ ಹೇಳಿ ಬರ್ಬೋದು, ಆಮೇಲೆ ವೆಲಾಸಿಟಿ ಅಂತಂದ್ ಹೇಳಿ ಬರುತ್ತೆ, ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಆಮೇಲೆ ಎಕ್ಸೆಲರೇಷನ್ ಅಂತಂದ್ ಹೇಳಿ ಬರುತ್ತೆ. ಸೊ ಅವುಗಳ ಬಗ್ಗೆ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ನೋಡ್ರಿ, ಒಂದು ಸರಳ ರೇಖೆಯಲ್ಲಿ ಏನಾದ್ರು ಚೇಂಜಸ್ ಆಯ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವು ನೇರ ರೇಖೆಯ ಚಲನೆ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಸರಳ ರೇಖೆಯಲ್ಲಿ ಉಂಟಾದಂತಹ ಚಲನೆಯನ್ನ ನಾವು ಏನಂತ ಕರಿತೀವಿ, ಸರಳ ರೇಖೆ ಅಥವಾ ನೇರ ರೇಖೆಯ ಚಲನೆ ಅಂತ ಹೇಳಿ ಕರಿತೀವಿ. ಆಮೇಲೆ ಅಪ್ಪಿತಪ್ಪಿ ಬೇರೆ ತರ ಎಲ್ಲಾದ್ರೂ ಇದ್ರ ಸೊ ಅದನ್ನ ನಾವು ಏಕರೂಪವಲ್ಲದ ಚಲನೆ ಅಂತ ಕರಿತೀವಿ. ಅದ್ರ ಬಗ್ಗೆ ನಮ್ ಕ್ವಶನ್ಸ್ ಗಳನ್ನ ಕೇಳಲ್ಲ. ನಮ್ ಕ್ವಶನ್ಸ್ ಗಳನ್ನ ಕೇಳೋದು ಬೇರೆ ಬೇರೆ ಕಾನ್ಸೆಪ್ಟ್ ಗಳು. ಅದನ್ನ ನಾನು ಇವಾಗ ಹೇಳ್ತೀನಿ ನಿಮ್ಗೆ. ಈ ಕಾನ್ಸೆಪ್ಟ್ ಬರುತ್ತೆ ಏನಂತಂದ್ ಹೇಳಿದ್ರೆ ಸ್ಪೀಡ್ ಅಂತಂದ್ ಹೇಳಿ ಬರುತ್ತೆ, ಎಸ್ ಅಂತಂದ್ ಹೇಳ್ತೀವಿ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ಸೊ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದ್ ಹೇಳ್ತೀವಿ. ಅಂದ್ರೆ ಇಲ್ಲಿ ಒಂದು ಡಿಸ್ಟೆನ್ಸ್ ಅನ್ನ ಎಷ್ಟು ಟೈಮ್ ಒಳಗಡೆ ಕವರ್ ಮಾಡಿದೀವಿ ಅನ್ನೋದನ್ನ ನಾವು ಸ್ಪೀಡ್ ಅಂತಂದ್ ಹೇಳ್ತೀವಿ. ಸೊ ಇದನ್ನ ನಾವು ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಒಳಗಡೆ ಅಳತೆ ಮಾಡ್ತೀವಿ. ಆಮೇಲೆ ಡಿಸ್ಟೆನ್ಸ್ ಅನ್ನ ನಾವು ಮೀಟರ್ ಅಲ್ಲಿ ಅಳತೆ ಮಾಡ್ತೀವಿ. ಆಮೇಲೆ ಟೈಮ್ ಅನ್ನ ನಾವು ಸೆಕೆಂಡ್ ಒಳಗಡೆ ಅಳತೆ ಮಾಡ್ತೀವಿ. ಇದು ಒಂದಾಯ್ತು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ವೆಲಾಸಿಟಿ ಅಂತಂದೇಳಿ. ಸೊ ಇವಾಗ ಏನ್ ವೆಲಾಸಿಟಿ ಅಂತಂದ್ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ, ಯಾವ್ದಾದ್ರು ಒಂದು ಡೈರೆಕ್ಷನ್, ಅದು ಈ ಕಡೆ ಆಗಿರ್ಬೋದು ಅಥವಾ ಈ ಕಡೆ ಆಗಿರ್ಬೋದು, ಯಾವ್ದಾದ್ರು ಒಂದು ಡೈರೆಕ್ಷನ್ ಅಲ್ಲಿ ಇರುವಂತಹ ಸ್ಪೀಡ್, ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಇರುವಂತಹ ಒಂದು ಸ್ಪೀಡ್ ಅನ್ನ ನಾವೇನಂತ ಕರಿತೀವಿ, ವೆಲಾಸಿಟಿ ಅಂತಂದ್ ಹೇಳಿ ಕರಿತೀವಿ. ಇವಾಗ ನಾವು ಎವರೇಜ್ ವೆಲಾಸಿಟಿಯನ್ನ ನಾವು ಯಾವ ರೀತಿ ಕರಿತೀವಿ, ಎವರೇಜ್ ವೆಲಾಸಿಟಿ. ಸೊ ಎವರೇಜ್ ವೆಲಾಸಿಟಿ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಫೈನಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಂತ ಕರಿತೀವಿ. ಸೊ ಟೈಮ್ ಅಲ್ಲ, ಇದು ಡಿವೈಡೆಡ್ ಬೈ 2. ಸೊ ಇದು ಇನಿಷಿಯಲ್ ವೆಲಾಸಿಟಿ, ಅದಾದ ನಂತರ ಇದು ಫೈನಲ್ ವೆಲಾಸಿಟಿ ಡಿವೈಡೆಡ್ ಬೈ 2. ಏನ್ ಕೇಳಲ್ಲ, ಜಸ್ಟ್ ನೆನ್ಪಿಟ್ಕೊಳ್ರಿ ಅಷ್ಟು ಪಾಯಿಂಟ್ಸ್ ಗಳನ್ನ. ಆಮೇಲೆ ಇನ್ನೊಂದು ಬರುತ್ತೆ ಎಕ್ಸೆಲರೇಷನ್ ಅಂತಂದ್ ಹೇಳಿ. ಕೇಳಿದ್ರಲ್ಲ? ಸೊ ಇದನ್ನ ನಾವು ಜವ ಅಂತಂದ್ ಹೇಳಿ ಕರಿತೀವಿ. ಆಮೇಲೆ ಎಕ್ಸೆಲರೇಷನ್ ಅನ್ನ ನಾವು ವೇಗವರ್ಧನೆ ಅಂತಂದ್ ಹೇಳಿ ಏನೋ ಕನ್ನಡದಲ್ಲಿ ಕರಿತೀವಲ್ಲ. ಕನ್ನಡದಲ್ಲಿ ನಂಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಮೀನಿಂಗ್ಸ್ ಗಳೆಲ್ಲ, ಇವನ್ ಅರ್ಥನೂ ಆಗಂಗಿಲ್ಲ. ಅದಕ್ಕೋಸ್ಕರ ಎಕ್ಸೆಲರೇಷನ್ ಅಂತಂದ್ ಹೇಳಿದ್ರ ಚೇಂಜ್ ಆಫ್ ವೆಲಾಸಿಟಿ ಅಂತಂದ್ ಹೇಳ್ತೀವಿ. ಸೊ ವೆಲಾಸಿಟಿ ಒಳಗಡೆ ಏನಾದ್ರೂ ಚೇಂಜಸ್ ಆಯ್ತು ಅಂತಂದ್ ಹೇಳಿದ್ರೆ ನಾವು ಎಕ್ಸೆಲರೇಷನ್ ಅಂತಂದ್ ಹೇಳಿ ಕರಿತೀವಿ. ಸೊ ಇದನ್ನ ನಾವು ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ಲಿ ಅಳತೆ ಮಾಡ್ತೀವಿ. ಎಕ್ಸೆಲರೇಷನ್ ಇಲ್ಲಿ ನೋಡ್ರಿ, ವೆಲಾಸಿಟಿಯನ್ನು ಕೂಡ ನಾವು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಅಳತೆ ಮಾಡ್ತೀವಿ. ಎಕ್ಸೆಲರೇಷನ್ ಅನ್ನ ನಾವು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ಲಿ ಅಳತೆ ಮಾಡ್ತೀವಿ. ತುಂಬಾ ಇಂಪಾರ್ಟೆಂಟ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ಲಿ ಅಳತೆ ಮಾಡ್ತೀವಿ ಎಕ್ಸೆಲರೇಷನ್ ಅಂತಂದ್ ಹೇಳಿದ್ರೆ ಚೇಂಜ್ ಆಫ್ ವೆಲಾಸಿಟಿ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ, ಚೇಂಜ್ ಆಫ್ ವೆಲಾಸಿಟಿಯನ್ನ ನಾವು ಎಕ್ಸೆಲರೇಷನ್ ಅಂತಂದ್ ಹೇಳ್ತೀವಿ. ಸಿಂಪಲ್ ಆಗಿ ಇಷ್ಟೇ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಏನಂತಂದ್ ಹೇಳಿದ್ರೆ ಏಕರೂಪದ ವೃತ್ತಾಕಾರ ಚಲನೆ ಅಂತಂದ್ ಹೇಳ್ತೀವಿ, ಅಥವಾ ಕನ್ನಡ ಇಂಗ್ಲಿಷ್ ನಲ್ಲಿ ಸರ್ಕ್ಯುಲರ್ ಮೋಷನ್ ಅಂತಂದ್ ಹೇಳ್ತೀವಿ. ಸೊ ಇವಾಗ ನೀವು ಒಂದು ದಾರವನ್ನ ತಗೊಂಡು ಒಂದ್ ಕಲ್ಲನ್ನ ಕಟ್ಟಿದ್ರಿ ಅಂತಂದ್ ಹೇಳಿದ್ರೆ ಅದನ್ನ ತಿರುಗಿಸ್ತಾ ಇದ್ರಿ ಅಂತಂದ್ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಒಂದೇ ಸ್ಪೀಡ್ ಅಲ್ಲಿ ತಿರುಗ್ತಾ ಇರುತ್ತೆ. ನೀವೆಲ್ಲಾದ್ರೂ ಒಂದ್ ಸ್ವಲ್ಪ ಬಲವನ್ನ ಜಾಸ್ತಿ ಮಾಡ್ರಿ, ಫೋರ್ಸ್ ಜಾಸ್ತಿ ಮಾಡ್ರಿ ಅಂತಂದ್ ಹೇಳಿದ್ರೆ ಅದು ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದೇ ಒಂದೇ ರೂಪ, ಏಕರೂಪ ಅಂತಂದ್ ಹೇಳ್ತೀವಲ್ಲ, ಅದಕ್ಕೋಸ್ಕರ ಅದನ್ನ ನಾವು ಸರ್ಕ್ಯುಲರ್ ಮೋಷನ್ ಅಥವಾ ಏಕರೂಪದ ವೃತ್ತಾಕಾರದ ಚಲನೆ ಅಂತಂದ್ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ ಯಾವಾಗ್ಲೂ ಸೇಮ್ ಸ್ಪೀಡ್ ಇರುತ್ತೆ. ಯಾವಾಗ್ಲೂ ಏಕರೂಪದ ವೃತ್ತಾಕಾರ ಚಲನ ಅಂತಂದ್ ಹೇಳಿದ್ರೆ ಸೇಮ್ ಸ್ಪೀಡ್ ಇರುತ್ತೆ, ಆಮೇಲೆ ವೃತ್ತಾಕಾರವಾಗಿ ಚಲಿಸ್ತಾ ಇರ್ತವ. ಈಗ ನೋಡ್ರಿ, ಇದನ್ನ ನಾವು ಸೂರ್ಯ ಅಂತ ಅನ್ಕೊಳ್ಳೋಣ. ಈ ಸೂರ್ಯನ ಸುತ್ತ ಏನಂತಂದ್ ಹೇಳಿದ್ರೆ ಬೇರೆ ಬೇರೆ ಗ್ರಹಗಳು ಏನಂತ ಚಲಿಸ್ತಿರ್ತಾವಲ್ಲ, ಒಂದೇ ಸ್ಪೀಡ್ ಅಲ್ಲಿ ಚಲಿಸ್ತಾ ಇರ್ತಾವ. ಈಗ ನೀವು ಭೂಮಿಯನ್ನ ತಗೊಳ್ರಿ, ಭೂಮಿ ಸೂರ್ಯನ ಸುತ್ತ ಒಂದೇ ಸ್ಪೀಡ್ ಅಲ್ಲಿ ತಿರುಗ್ತಾ ಇರುತ್ತೆ. ಏನಕ್ಕ ಏಕರೂಪದ ವೃತ್ತಾಕಾರ ಚಲನೆ ಮತ್ತು ಗ್ರಾವಿಟಿಯಿಂದ ಒಂದೇ ಸ್ಪೀಡ್ ಅಲ್ಲಿ ಒಂದೇ ಡೈರೆಕ್ಷನ್ ಅಲ್ಲಿ ತಿರುಗ್ತಾ ಇರುತ್ತೆ ಅಂತಂದ್ ಹೇಳ್ತೀವಿ. ಸೂರ್ಯನ ಗುರುತ್ವ ಬಲದಿಂದ ಆಮೇಲೆ ಭೂಮಿಯ ಗುರುತ್ವ ಬಲದಿಂದ ಸೇಮ್ ಸ್ಪೀಡ್ ಅಲ್ಲಿ ತಿರುಗ್ತಾ ಐತೆ ಅಷ್ಟೇ. ಕ್ಲಿಯರ್? ಇವಾಗ ಸರ್ ಅದ್ ಹೆಂಗ್ ಹೇಳ್ತಿರ್ರಿ, ಅದು ಭೂಮಿ ಸೂರ್ಯನ ಸುತ್ತ ಒಂದೇ ಸ್ಪೀಡ್ ಅಲ್ಲಿ ಹೆಂಗ್ ತಿರುಗ್ತಾ ಐತೆ ಅಂತಂದ್ ಹೇಳ್ತೀರಿ? ನಿಮ್ಗೆ ಏನಾದ್ರು ಹಿಂಗ್ ಮೂಮೆಂಟ್ಸ್ ಬರತ್ತೈತೆ?
ನೀವು ಕೂತಲ್ಲಿ ಏನಾದ್ರು ಅಲ್ಗಾಡ್ತಿದ್ರಿ, ಭೂಮಿ ಇವಾಗ ನಾನು ಸ್ಪೀಡ್ ಆಗಿ ಹೋಗ್ತೀನಿ ಅಂತ ಸ್ಪೀಡ್ ಆಗಿ ಹೋಗ್ಬಿಟ್ಟು ಆಮೇಲೆ ಸ್ಲೋ ಆಗಿ ಸ್ಪೀಡ್ ಆಗಿ ಸ್ಲೋ ಆಗಿ ಏನಾದ್ರು ಭೂಮಿ ತಿರುಗ್ತಾ ಇಲ್ಲಲ್ಲ. ಒಂದೇ ಸ್ಪೀಡ್ ಅಲ್ಲಿ ಸೂರ್ಯನ ಸುತ್ತ ತಿರುಗ್ತಾ ಇರೋದ್ರಿಂದ ನಮ್ಗೆ ಅನುಭವ ಆಗ್ತಿಲ್ಲ, ಆದ್ರೆ ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಐತೆ. ಕ್ಲಿಯರ್? ಸೊ ಅದನ್ನ ನಾವು ಏಕರೂಪದ ವೃತ್ತಾಕಾರದ ಚಲನೆ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಲ ಮತ್ತು ಚಲನೆ ನಿಯಮಗಳು ಅಂತಂದ್ ಹೇಳಿ ಬರ್ತಾವ. ಒಂದನೇ ನಿಯಮ, ಎರಡನೇ ನಿಯಮ, ಮೂರನೇ ನಿಯಮ ಅಂತಂದ್ ಹೇಳಿ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ, ನಾವು ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ ಒಂದು ಬಲವನ್ನ ಅಪ್ಲೈ ಮಾಡಿದ್ವಿ ಅಂತಂದ್ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಚೆಂಡ್ ಇರುತ್ತಾ, ಸೊ ಆ ಚೆಂಡಿಗೆ ಏನಂತಂದ್ ಹೇಳಿದ್ರೆ ಒದ್ ಬಿಡ್ರಿ, ಈ ಪ್ಲೇಸ್ ಇಂದ ಏನಾಗತ್ತೆ ಬೇರೆ ಪ್ಲೇಸ್ ಹೋಗ್ಬಿಡತ್ತ. ಅದೇ ಯಾವ್ದಾದ್ರು ಒಂದು ವಸ್ತುವನ್ನ ತಗೊಂಡ್ರೆ ಜೋರಾಗಿ ಅದನ್ನ ಒತ್ತ್ರೆ ಅದ್ರ ಶೇಪ್ ಚೇಂಜ್ ಆಗತ್ತೆ. ಅಂದ್ರೆ ನಾವು ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ವಿ ಅಂತಂದ ಹೇಳಿದ್ರೆ ಅದ್ರದ್ದು ಸ್ಥಾನ ಚೇಂಜ್ ಆಗ್ಬೋದು ಅಥವಾ ಅದ್ರದ್ದು ಆಕಾರ ಚೇಂಜ್ ಆಗ್ಬೋದು. ಈ ಕ್ವಶನ್ ಅನ್ನ ಕೇಳಿದ್ರೆ ಬಲವನ್ನ ಅಪ್ಲೈ ಮಾಡಿದ್ವಿ ಅಂದ್ರೆ ಏನಾಗತ್ತೆ ವಸ್ತುವಿನ ಮೇಲೆ, ಅದ್ರ ಸ್ಥಾನ ಚೇಂಜ್ ಆಗ್ಬೋದು ಅಥವಾ ಆಕಾರ ಚೇಂಜ್ ಆಗ್ಬೋದು ಅಂತಂದ್ ಹೇಳ್ತೀವಿ. ಆಮೇಲೆ ಇದ್ರ ಬಗ್ಗೆ ಸ್ಟಡಿ ಮಾಡಿದವನ್ ಯಾರಂತಂದ್ ಹೇಳಿದ್ರೆ ಐಸಾಕ್ ನ್ಯೂಟನ್. ಇವನ್ ಗೆಲಿಲಿ ಕೂಡ ಸ್ಟಡಿ ಮಾಡಿದಾನ, ಬಟ್ ಆದ್ರೆ ಸರ್ ಐಸಾಕ್ ನ್ಯೂಟನ್ ಅವರ ಚಲನೆ ನಿಯಮಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತ. ಸೊ ಒಂದನೇ ನಿಯಮವನ್ನ ನಾವು ಜಡತ್ವ ನಿಯಮ ಅಂತ ಕರಿತೀವಿ, ಎರಡನೇ ನಿಯಮವನ್ನ ನಾವು ಎಕ್ಸಲರೇಷನ್ ಮಾಸ್ ಅಂತಂದ್ ಹೇಳಿ ಬರುತ್ತಲ್ಲ, ಮೊಮೆಂಟಮ್ ಅಂತಂದ್ ಹೇಳ್ತೀವಿ. ಮೊಮೆಂಟಮ್ ಎರಡನೇ ನಿಯಮವನ್ನ ಮೊಮೆಂಟಮ್ ಅಂತಂದ್ ಹೇಳ್ತೀವಿ. ಆಮೇಲೆ ಮೂರನೇ ನಿಯಮವನ್ನ ಆಕ್ಷನ್ ರಿಯಾಕ್ಷನ್ ಅಂತಂದ್ ಹೇಳ್ತೀವಿ. ಒಂದೊಂದ್ರ ಬಗ್ಗೆ ನಮ್ ಡೇ ಟು ಡೇ ಲೈಫ್ ಅಲ್ಲಿ ಯಾವ ತರ ಅಪ್ಲೈ ಮಾಡ್ಕೊಂಡು ಹೋಗ್ತೀವಿ ಅನ್ನೋದನ್ನ ನಾವು ಕಲಿಯೋಣ.